ದೇವರು ನಮ್ಮನ್ನ ಹ್ಮ್ ಮಾನವೆಲ್ಲ ಸುರಕ್ಷಿತವಾಗಿ ಕಾಯ್ದು ಕಾಪಾಡಿ ಮತ್ತೊಂದು ದಿನವನ್ನ ಆಶೀರ್ವಾದದಾಯಕವಾಗಿ ದೇವರು ನಮಗೆ ನೀಡಿದ್ದಾರೆ. ಮೊದಲನೇದಾಗಿ ನಾವು ದೇವರಿಗೆ ಕೃತಜ್ಞತೆಯನ್ನ ಸಲ್ಲಿಸುವ. ಕನ್ನಡ ಅಂತಾರಾಷ್ಟ್ರೀಯ ಸಭಾ ಶಾಲೆಗೆ ಕೂಡಿ ಬಂದಿರತಕ್ಕಂತ ಎಲ್ಲಾ ಬೋಧಕರಿಗೂ, ಸಹೋದರ ಸಹೋದರಿಯರಿಗೂ, ಹಿರಿಯರಿಗೂ ಯೇಸು ಕ್ರಿಸ್ತನ ಸುಮಧುರ ನಾಮದಲ್ಲಿ ಬೋಧಕರಾದ ಎಂ ರಾಜುರವರ ಪರವಾಗಿ ತಮ್ಮೆಲ್ಲರನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸುವಂತಳಾಗಿದ್ದೇನೆ. ಈ ಒಂದು ಸಮಯದಲ್ಲಿ ಸಹೋದರಿ ವರಲಕ್ಷ್ಮಿ ಅವರು ನಮ್ಮನ್ನ ಪ್ರಾರ್ಥನೆಯಲ್ಲಿ ಮುನ್ನಡೆಸಲು ವಿನಂತಿಸುತ್ತೇನೆ. ಯಾರು ಸಿಸ್ಟರ್? ನೀವೇನೆ. ಶುದ್ಧನು ಮಹಾಪರಿಶುದ್ಧನು ಮಹೋನ್ನತ ಸ್ವರ್ಗೀಯ ನಮ್ಮ ತಂದೆಯಾದ ದೇವರೇ, ನಿಮ್ಗೆ ಕೋಟಿ ಸ್ತೋತ್ರ ಸ್ವಾಮಿ. ದೇವರೇ, ಬೆಳಗಿನ ಜಾವದಿಂದ ಇಲ್ಲಿವರೆಗೂ ನಮ್ಮನ್ನು ಸುರಕ್ಷಿತವಾಗಿ ನಡೆಸಿ ಸ್ವಾಮಿ, ಕೆಡಗಂಡಾಂತರಗಳಿಂದ ನಮ್ಮನ್ನು ತಪ್ಪಿಸಿ ಸ್ವಾಮಿ, ಈ ಒಂದು ಎಚ್ಚರವಾಗಿದ್ದು ಪ್ರಾರ್ಥಿಸು ಎಂಬ ಕೂಟವನ್ನ ಅಂತಾರಾಷ್ಟ್ರೀಯ ಸಬ್ಬತ್ ಶಾಲಾ ಒಂದು ಕೂಟದಲ್ಲಿ ಭಾಗಿಗಳಾಗುವಾಗೆ ನಮ್ಮನ್ನ ನಡೆಸಿದ್ದಕ್ಕಾಗಿ ಕೋಟಿ ಸ್ತೋತ್ರ ಸ್ವಾಮಿ. ದೇವರೇ, ನಾವು ಪಾಪಿಗಳು ಸ್ವಾಮಿ, ಏನು ಬೇಡುವುದಕ್ಕೂ ಯೋಗ್ಯತೆ ಇಲ್ಲದವರಪ್ಪ. ನಿನ್ನ ಕೃಪೆಯಿಂದ ನಿನ್ನ ಕರುಣೆಯಿಂದ ಸ್ವಾಮಿ ದೇವರೇ, ನಮ್ಮನ್ನ ಇಲ್ಲಿ ತನಕ ನಮ್ಮನ್ನ ಕರ್ಕೊಂಡ್ಬಂದಿದ್ದಕ್ಕಾಗಿ ಕೋಟಿ ಸ್ತೋತ್ರ ಸ್ವಾಮಿ. ಈ ಒಂದು ಕೂಟದಲ್ಲಿ ಯಾರ್ಯಾರು ಭಾಗಿಗಳಾಗಿದ್ದಾರೆ ಸ್ವಾಮಿ ಅಲ್ಲ, ಅವರನ್ನೆಲ್ಲ ಆಶೀರ್ವದಿಸು, ಬಲಪಡಿಸು ದೇವರೇ. ಯಾರ್ಯಾರು ಭಾಗಿಗಳಾಗಿಲ್ಲ ಸ್ವಾಮಿ, ಅವರು ಅತಿ ಬೇಗನೆ ಈ ಕೂಟದಲ್ಲಿ ಸೇರುವ ಹಾಗೆ ಬಲಪಡಿಸು, ಸ್ಥಿರಪಡಿಸು. ಈ ದಿನದಲ್ಲಿ ವಾಕ್ಯ ಕೊಡುವಂತ ಬೋಧಕರನ್ನು ನಿಮ್ಮ ಪಾದಕೊಪ್ಸಿ ಬೇಡುವಾಗ ಸ್ವಾಮಿ ದೇವರೇ, ಪ್ರತಿ ಒಂದು ವಾಕ್ಯವು ಎಲ್ಲರಿಗೂ ಅರ್ಥವಾಗುವ ರೀತಿಯಲ್ಲಿ ಸ್ವಾಮಿ ನೀನೇ ಮಧ್ಯಸ್ಥನಾಗಿದ್ದುಕೊಂಡು ಸ್ವಾಮಿ ಈ ಕೂಟವನ್ನ ನಡೆಸ್ತಾ ಬರ್ಬೇಕಾಗಿ ತಂದೆ ಮಗ ಪರಿಶುದ್ಧ ಆತ್ಮನ ಹೆಸರಿನಲ್ಲಿ ಅತಿ ತಾಳ್ಮೆಯಿಂದ ವಿನಯದಿಂದ ಬೇಡುತ್ತೇನೆ ಸ್ವಾಮಿ, ಆಮೇನ್. ಪ್ರಾರ್ಥನೆಯಲ್ಲಿ ಮುನ್ನಡೆಸಿದ ಸಹೋದರಿಗೆ ಧನ್ಯವಾದಗಳನ್ನ ಸಲ್ಲಿಸ್ತೇನೆ. ಈ ಒಂದು ಸಮಯದಲ್ಲಿ ನಮ್ಮ ಸಭಾ ಸಂಗೀತ ಮತ್ತು ಕೀರ್ತನೆ ಪುಸ್ತಕದಲ್ಲಿ 287 ಹಾಡ್ಕೊಳ್ಳೋಣ. ನನ್ನ ಹೃದಯದಿ ಹೊಸ ಹಾಡು ಯೇಸು ಕರ್ತ ತಂದನು, ನನ್ನ ಹೃದಯದಿ ಹೊಸ ಹಾಡು ಯೇಸು ಕರ್ತ ತಂದನು, ಆನಂದದೊಡನೆ ರಕ್ಷಕನ್ ಕೊಂಡಾಡುವೆ ಜೀವಾಂತ್ಯದವರೆಗೂ. ಹಲ್ಲೆಲೂಯ, ಆನಂದದೊಡನೆ ರಕ್ಷಕನ್ ಕೊಂಡಾಡುವೆ ಜೀವಾಂತ್ಯದವರೆಗೂ. ನನ್ನ ಹೃದಯದಿ ಹೊಸ ಹಾಡು ಯೇಸು ಕರ್ತ ತಂದನು, ನಿನ್ನ ಸಮ್ಮುಖದಲ್ಲಿ ಸಂತೋಷವಿದೆ, ನಿನ್ನ ಬಲಗೈಯಲ್ಲಿ ಭಾಗ್ಯವಿದೆ. ನಿನ್ನ ಸಮ್ಮುಖದಲ್ಲಿ ಸಂತೋಷವಿದೆ, ನಿನ್ನ ಬಲಗೈಯಲ್ಲಿ ಭಾಗ್ಯವಿದೆ. ಆನಂದದೊಡನೆ ರಕ್ಷಕನ್ ಕೊಂಡಾಡುವೆ ಜೀವಾಂತ್ಯದವರೆಗೂ. ಹಲ್ಲೆಲೂಯ, ಆನಂದದೊಡನೆ ರಕ್ಷಕನ್ ಕೊಂಡಾಡುವೆ ಜೀವಾಂತ್ಯದವರೆಗೂ. ನನ್ನ ಹೃದಯದಿ ಹೊಸ ಹಾಡು ಯೇಸು ಕರ್ತ ತಂದನು, ನಿನ್ನ ಜಯದಲ್ಲಿ ಆನಂದಿಸುವವರು ದೇವರಿಗೆ ಸ್ತೋತ್ರವೆಂದು ಹೇಳುತ್ತಿರುವರು. ನಿನ್ನ ಜಯದಲ್ಲಿ ಆನಂದಿಸುವವರು ದೇವರಿಗೆ ಸ್ತೋತ್ರವೆಂದು ಹೇಳುತ್ತಿರುವರು. ಆನಂದದೊಡನೆ ರಕ್ಷಕನ್ ಕೊಂಡಾಡುವೆ ಜೀವಾಂತ್ಯದವರೆಗೂ. ಹಲ್ಲೆಲೂಯ, ಆನಂದದೊಡನೆ ರಕ್ಷಕನ್ ಕೊಂಡಾಡುವೆ ಜೀವಾಂತ್ಯದವರೆಗೂ. ನನ್ನ ಹೃದಯದಿ ಹೊಸ ಹಾಡು ಯೇಸು ಕರ್ತ ತಂದನು. ಈ ಒಂದು ಹಾಡಿನ ಮೂಲಕವಾಗಿ ಮತ್ತೊಮ್ಮೆ ಕನ್ನಡ ಅಂತಾರಾಷ್ಟ್ರೀಯ
ಸಭಾಶಾಲೆಯ ಕುಟುಂಬಕ್ಕೆ ಕೂಡಿ ಬಂದಿರ್ತಕ್ಕವರನ್ನು ಸ್ವಾಗತಿಸುತ್ತಾ ಈ ದಿನದ ಸಭಾಶಾಲೆಯ ಪಾಠವನ್ನ ಕಲಿಸಿಕೊಡ್ತಕ್ಕಂಥವ್ರು ಬೋಧಕರಾದ ಎಸ್.ಟಿ. ಸಾಲಮನ್ ರವರು. ಈ ಒಂದು ವಾರದಲ್ಲಿ ನಾವು ಕಲಿತಕ್ಕಂತ 4ನೇ ಪಾಠವು 10 ಉಪದ್ರವಗಳು. ಈ 10 ಉಪದ್ರವಗಳ ಪಾಠದಲ್ಲಿ ನಾವು ನಿನ್ನೆಯ ದಿನದಲ್ಲಿ ಪಾಠದ ಪೀಠಿಕೆಯನ್ನ ಕಲಿತಿದ್ದೇವೆ. ಈ ದಿನದಲ್ಲಿ ಭಾನುವಾರದ ಪಾಠದಲ್ಲಿ ಸತ್ಯ ದೇವರಿಗೆ ವಿರುದ್ಧವಾಗಿ ಸುಳ್ಳು ದೇವತೆಗಳು, ಈ ಒಂದು ಪಾಠವನ್ನ ಬೋಧಕರು ತೆಗೆದುಕೊಳ್ಳುವಂತವರಾಗಿದ್ದಾರೆ. ಎಸ್.ಟಿ. ಸಾಲಮನ್ ಬೋಧಕರನ್ನ ಪ್ರೀತಿಪೂರ್ವಕವಾಗಿ ಸಭಾಶಾಲೆಯ ಪಾಠವನ್ನ ಕಲಿಸಿಕೊಡಲು ಸ್ವಾಗತಿಸುತ್ತೇನೆ. ಬೋಧಕರೇ, ಇದು ನಿಮ್ಮ ಅಂತ ಬೋಧಕರಂತ ಹೇಮರಾಜರವರಿಗೆ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ. ನಾನು ಮಾತಾಡೋದು ಕೇಳಿಸ್ತಾ ಇದೆಯಲ್ರಿ? ಕೇಳಿಸ್ತದೆ. ವೆರಿ ಗುಡ್. ಓಕೆ. ಇವತ್ತಿನ ಪಾಠದ ಶೀರ್ಷಿಕೆಯನ್ನು ಈಗಾಗಲೇ ಹೇಳಿದ್ದಾರೆ. ಈ ಪಾಠದ ಶೀರ್ಷಿಕೆಯನ್ನ ಹೇಳಿದ ತಕ್ಷಣ ನಿಮ್ಗೆ ಮನಸ್ಸಲ್ಲಿ ಏನ್ ಬರುತ್ತೆ ಹೇಳ್ರಿ? Pastor, the volume is low. Can you please raise it up? ಓಕೆ, 1 minute. ಈಗ ಕೇಳಿಸ್ತಾ ಇದ್ದೀರಿ? Okay, but little bit volume should come up. It's not that much audible. ನನಗೆ ಚೆನ್ನಾಗಿ ನಿಮ್ಮ ಸ್ವರ ಚೆನ್ನಾಗಿ ಕೇಳಿಸ್ತಾ ಇದೆ. ಸ್ವಲ್ಪ ಗಟ್ಟಿಯಾಗಿ ಮಾತಾಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ, ಸರಿನಾ? ಆಯ್ತಲ್ರಿ? ಓಕೆ. ಈ ಪಾಠದ ಶೀರ್ಷಿಕೆಯನ್ನ, ಇವತ್ತಿನ ಒಂದು ಪಾಠದ ಶೀರ್ಷಿಕೆಯನ್ನ ಕೇಳಿದ ತಕ್ಷಣ ನಿಮ್ಗೇನು ಆಲೋಚನೆ ಬರ್ಬೋದಂತೀರಿ? ಸುಳ್ಳು ದೇವತೆಗಳ ಬಗ್ಗೆ. ಈ ಪಾಠದ ವಿಗ್ರಹಾರಾಧನೆ ಬಗ್ಗೆ ತಿಳಿಸ್ತಕ್ಕಂಥದ್ದಾಗಿದೆ. ಸತ್ಯ ವಿರುದ್ಧವಾಗಿ ಸುಳ್ಳು ದೇವತೆಗಳು. ಇಲ್ಲಿ ಸೈತಾನ ಹಾಗೂ ಜೀವಸ್ವರೂಪನಾದ ದೇವರ ನಡುವೆ ನಡೀತಕ್ಕಂತ ಒಂದು ಯುದ್ಧವನ್ನ ತಿಳಿಸ್ತಕ್ಕಂಥದ್ದು. ಓಕೆ, ಅದು ಏನಂತಂದ್ರೆ ಸತ್ಯಕ್ಕೂ ಅಸತ್ಯಕ್ಕೂ ಇರ್ತಕ್ಕಂತ ಹೋರಾಟ. ಸೊ ಇದು ನಿಮ್ಗೆ ಬಹಳ ಕಾಲದಿಂದಲೂ ಇದನ್ನ ನಾವು ಕೇಳ್ತಾನೆ ಬಂದಿದ್ದೇವೆ. ಆದ್ರೆ ಇವತ್ತು ಈ ಬಿಡಿಯಾಗಿ ಈ ವಾಕ್ಯಗಳನ್ನ ನಾವು ನೋಡುವಾಗ ನಿಜಲ್ಲೂ ನಮ್ಗೆ ಒಂಥರ ಚೆನ್ನಾಗಿ ಅನಿಸುತ್ತೆ ಇಲ್ಲಿ. ಯಾಕಂದ್ರೆ ಸತ್ಯ ದೇವರ ಬಗ್ಗೆ ಈ ಸುಳ್ಳು ದೇವತೆಗಳು ಇವತ್ತು ನಿಲ್ಲಕ್ಕಾಗೋದಿಲ್ಲ ಅನ್ನೋದು ಗೊತ್ತಿದೆ. ಸೈತಾನಿಗೂ ಕೂಡ ಚೆನ್ನಾಗಿ ಗೊತ್ತಿದೆ, ನಾನು ಸೋತಾಗಿದ್ದೀನಿ. ಆದ್ರೆ ಸೋತಾಗಿದ್ರು ಕೂಡ ಅದನ್ನ ಚಿಂತೆ ಇಲ್ಲ. ಆದ್ರೆ ನನ್ನ ಪಂಗಡಕ್ಕೆ ಇನ್ನೂ ಸ್ವಲ್ಪ ಜನ ಬರ್ಬೇಕೆಂಬುದಾಗಿ ಆತನ ಏನ್ ಮಾಡ್ತಾ ಇದ್ದಾನೆ, ಇನ್ನು ಅನೇಕರನ್ನ ಮೋಸಗೊಳಿಸ್ತಾ ಇದ್ದಾನೆ. ಈ ಮೋಸದಲ್ಲಿ ಅನೇಕರು ತುತ್ತಾಗ್ತಾ ಇದ್ದಾರೆ. ಇವತ್ತು ಸುಳ್ಳು ದೇವರು, ಸುಳ್ಳು ದೇವತೆಗಳು ಮತ್ತು ಸತ್ಯ ದೇವರ ಬಗ್ಗೆ ಇದು ಬಹಳಷ್ಟು ವಿಚಾರಗಳು ಈಗಾಗಲೇ ಗೋಚರವಾಗಿದ್ರು ಕೂಡ ಇವತ್ತು ಅಂಗೀಕರಿಸ್ಲಿಕ್ಕೆ ಕೆಲವರಿಗೆ ಕಷ್ಟ ಆಗ್ತಾ ಇದೆ. ಆದ್ರೆ ಒಂದನ್ನ ತಿಳ್ಕೊಳ್ರಿ, ಇವತ್ತು ನಾವು ಎಷ್ಟೇ ಸತ್ಯ ದೇವರ ಬಗ್ಗೆ ನಾವು ಹೇಳ್ತಾ ಹೋದ್ರು ಕೂಡ ಅಂಗೀಕಾರ ಮಾಡ್ತಕ್ಕಂಥವ್ರು ಅನೇಕರಿದ್ದಾರೆ. ಈ ಜನರಲ್ ಕಾನ್ಫರೆನ್ಸ್ ಇದನ್ನ ಸೆಷನ್ ಅಲ್ಲಿ ಒಂದು ಭಯಾನಕವಾದಂತ ಒಂದು ಸುದ್ದಿಯನ್ನ ತಿಳಿಸಿದ್ರು. ನೀವು ಯಾರು ಕೇಳಿದಿರೋ ಗೊತ್ತಿಲ್ಲ. ಈ ಚರ್ಚಿಂದ ನಮ್ಮ ಇಡೀ ವರ್ಲ್ಡ್ ಜಾಗತಿಕ ಸಭೆಯಿಂದ ಸುಮಾರು 18% ಜನ ಸಭೆಯನ್ನ ಬಿಟ್ಟು ಹೋಗ್ತಾ ಇದಾರೆ ಅಂತ ಸುದ್ದಿ ಇದೆ. ಎಷ್ಟು? ಸುಮಾರು 18%. ಏನಂದ್ರಿ? 1 million. ಸೊ ಅದು 18% ಜನ ಇವತ್ತು ಸಭೆಯನ್ನ ಬಿಟ್ಟು ಹೋಗ್ತಾ ಇದಾರಂತೆ. ಜಾಗತಿಕವಾದಂತ ಒಂದು ಭಯಾನಕವಾದಂತ ಸುದ್ದಿ ಅದು. ಆದ್ರೆ ಚಿಂತೆ ಇಲ್ಲ, ದೇವರು ತನ್ನ ಮಕ್ಕಳನ್ನು ಹೇಗೋ ಬಿಡುವುದಿಲ್ಲ, ಆತನ ನಡೆಸ್ಕೊಂಡು ಬರ್ತಾನೆ ಎಂಬಂತದ್ರಲ್ಲಿ ಸಂದೇಹನ ಇಲ್ಲ. ಇವತ್ತು ನಾವು ಸತ್ಯ ದೇವರ ಬಗ್ಗೆ, ಸತ್ಯ ದೇವರ ಜೊತೆಯಲ್ಲಿ ಇವತ್ತು ಸುಳ್ಳು ದೇವತೆಗಳು ಯಾವ ರೀತಿಯ ಕಾದಾಟದಲ್ಲಿ ಇರ್ತದೆ, ಆ ಕಾದಾಟದಲ್ಲಿ ಜಯ ಹೊಂದತಕ್ಕಂಥವ್ರು ಯಾರು ಎಂಬಂತದ್ದನ್ನು ಕೂಡ ಇವತ್ತು ನಾವು ತಿಳ್ಕೊಳ್ಳಲಿಕ್ಕೆ ಹೋಗ್ತಾ ಇದ್ದೇವೆ. ಅದು ಉತ್ತರ ಸುಲಭ. ಕೊನೆಗೆ ಸತ್ಯನೇ ಜಯ ಹೊಂದುತ್ತದೆ ಅಂತ ಹೇಳಿ ಸತ್ಯಕ್ಕೆ ವಿಜಯ ಎಂಬಂತ ಪುಸ್ತಕದಲ್ಲಿ ನಮ್ಗೆ ಚೆನ್ನಾಗಿ ಗೊತ್ತಿದೆ.
ಆದ್ರೆ ಇವತ್ತು ನಾವು ಜನಗಳಿಗೂ ಕೂಡ ತಿಳಿಸ್ಬೇಕಾದಾಗ ನಾವು ಇಲ್ಲಿ ನೋಡ್ತೇವೆ, ಈ ವಿಚಾರಗಳನ್ನ ನಾವು ಸ್ವಲ್ಪ ಗಮನ ಇಟ್ಕೊಂಡು, ಇಸ್ರಾಯೇಲ್ರು ಮೊದಲನೇದಾಗಿ ಅವರು ಪ್ರಾರಂಭದಲ್ಲಿ ಯಾವತ್ತೂ ಕೂಡ ಜಗಳಕ್ಕೆ ಹೋಗೋದಿಲ್ಲ. ಇವತ್ತಿನ ಇಸ್ರಾಯೇಲ್ರು ಕೂಡ ಅದೇ ರೀತಿಯಾಗಿದ್ದಾರೆ. ನೀವು ಕೇಳಿರ್ಬಹುದು, ಧರ್ಮೋಪದೇಶ ಕಾಂಡ 20ನೇ ಅಧ್ಯಾಯ ವಚನವನ್ನು ದಯಮಾಡಿ 2 ವಚನಗಳಿದೆ ಅಲ್ಲಿ. ಧರ್ಮೋಪದೇಶ ಕಾಂಡ 20ನೇ ಅಧ್ಯಾಯ ವಚನ 10ರಿಂದ 12. ಅದನ್ನ ಯಾರಾದ್ರೂ ಸ್ವಲ್ಪ ಗಟ್ಟಿಯಾಗಿ ನೀವು ಓದಿದ್ರೆ ಎಲ್ಲರೂ ಕೂಡ ಕೇಳಿಸ್ಕೋಬಹುದು. ಕೇಳಿಸ್ಬಿಡ್ರಿ ಆ ಮಾತುಗಳಲ್ಲಿ ಏನಿದೆ ಅಂತ ನೋಡೋಣ. ಧರ್ಮೋಪದೇಶ ಕಾಂಡ 20 40 ದಿನವೂ 10ನೇ ವಚನ. ನಾನು ಮುಂಚಿನಂತೆ ಹಗಲಿರುಳು 40 ದಿನವೂ ಬೆಟ್ಟದ ಮೇಲೆ ಇರು. ಯೆಹೋವನು ಆ ಕಾಲದಲ್ಲಿಯೂ ನನ್ನ ಪ್ರಾರ್ಥನೆಯನ್ನು ಕೇಳಿ ನಿಮ್ಮನ್ನು ನಾಶ ಮಾಡಬೇಕೆಂದು ಆಲೋಚನೆಯನ್ನು ಬಿಟ್ಟು ಬಿಟ್ಟನು. ತರುವಾಯ ಜನರ ಮುಂದಿಡು, ನಾನು ಅವರ ಪಿತೃಗಳಿಗೆ ಪ್ರಮಾಣ ಕೊಟ್ಟ ದೇಶ ಸ್ವಾಮಿಕೊಳ್ಳಲಿ ಎಂದು ಓದ್ಬೇಕಪ್ಪ. ಮುಗೀತಂದ್ರೆ 12ನೇ ವಚನದವರೆಗೂ. ಆದ್ದರಿಂದ ಇಸ್ರಾಯೇಲರೇ, ನೀವು ಯೆಹೋವನಲ್ಲಿ ಭಯಭಕ್ತಿಯುಳ್ಳವರಾಗಿ ಎಲ್ಲಾ ವಿಷಯದಲ್ಲಿ ಆ ಮಾರ್ಗದಲ್ಲೇ ನಡೆಯುತ್ತಾ ಆತನನ್ನು ನಿಮ್ಮ ವಾಯ್ಸ್ ಬ್ರೇಕ್ ಆಗ್ತಾ ಇದೆ. ಓಕೆ, ವಿಮೋಚನ ಕಾಂಡ ನಾನು ಧರ್ಮೋಪದೇಶ ಕಾಂಡ 10. ಓಕೆ, ಅದರ ಸಾರಾಂಶವನ್ನ ಹೇಳ್ಬಿಡ್ತೇನೆ. ನೀವು ನಂತರ ಪಾಸ್ಟರ್ ರಾಜು ಅವರಿಗೆ ನಾನು ಓದ್ಲಿಕ್ಕೆ ಹೇಳಿದೆ. ಸ್ವಲ್ಪ ಗ್ರೇಸಿ ಅವರು ಓದ್ತಾ ಇದ್ದಾರೆ, ಅದು ಸ್ವಲ್ಪ ನಾನು ಓದ್ತೀನಿ. ಧರ್ಮೋಪದೇಶ ಕಾಂಡ 20ನೇ ಅಧ್ಯಾಯ 10ರಿಂದ 12. ನೀವು ಒಂದು ಪಟ್ಟಣವನ್ನು ಸ್ವಾಧೀನ ಮಾಡಿಕೊಳ್ಳುವುದಕ್ಕೆ ಅದರ ಹತ್ತಿರಕ್ಕೆ ಬಂದಾಗ ಮೊದಲು ಅದು ಯುದ್ಧವಿಲ್ಲದೆ ಅಧೀನವಾಗಬಹುದೆಂದು ಪ್ರಕಟಿಸಬೇಕು. ಅದರಲ್ಲಿರುವವರು ಒಪ್ಪಿ ಬಾಗಿಲನ್ನು ನಿಮಗೆ ತೆರೆದುಕೊಟ್ಟರೆ ಅವರೆಲ್ಲರೂ ನಿಮಗೆ ಬಿಟ್ಟಿ ಕೆಲಸವನ್ನು ಮಾಡುವ ದಾಸರಾಗಿರಬೇಕು. ಅವರು ನಿಮ್ಮ ಮಾತಿಗೆ ಸಮ್ಮತಿಸದೆ ಎದುರಿಸಿದರೆ ನೀವು ಆ ಪಟ್ಟಣಿಗೆ ಮುತ್ತಿಗೆ ಹಾಕಬೇಕು. ನೋಡಿ, ಇಲ್ಲಿ ಒಂದು ನಿರ್ದಿಷ್ಟವಾದಂತ ಒಂದು ಸೂಚನೆಯನ್ನ ಸ್ವಾಮಿ ತನ್ನ ಮಕ್ಕಳಾದಂತ ಇಸ್ರಾಯೇಲರಿಗೆ ಒಂದು ಸೂಚನೆಯನ್ನು ಕೊಡ್ತಾನೆ. ಏನ್ ಸೂಚನೆ ಕೊಡ್ತಾನೆ? ಮೊದಲು ನೀವು ಯುದ್ಧಕ್ಕೆ ಹೋಗಬೇಡ್ರಿ, ಏನ್ ಮಾಡ್ರಿ? ಸಂಧಾನ ಮಾಡ್ರಿ, ಒಪ್ಪಂದನ ಮಾಡ್ಕೊಳ್ಳಿ, ಪೀಸ್ ಅಗ್ರಿಮೆಂಟ್. ಇಲ್ಲಿ ಇವತ್ತೇನಾಗಿದೆ ಅಂತ ಹೇಳಿದ್ರೆ, ಇಲ್ಲಿ ಮೋಶೆ ಮತ್ತು ಅರೋನರು ಫರೋನ ಹತ್ರ ಹೋಗಿ ಕೇಳ್ತಾ ಇದಾರೆ ಏನಂತ? ನಮ್ಮ ಜನರನ್ನ ಬಿಟ್ಬಿಡಪ್ಪ, ನಾವು ಒಂದ್ 3 ದಿನ ಹೋಗಿ ನಮ್ಮ ದೇವರಿಗೆ ಆರಾಧನೆ ಮಾಡ್ಕೊಂಡು ಬರ್ತೀವಿ. ಅದು ಒಂದು ಪೀಸ್ಫುಲ್, ಒಂದು ಶಾಂತಿಯುತವಾದಂತ ಒಂದು ಮಾತುಕತೆಯಲ್ಲಿ ಅವರು ವಿಫಲವಾದಾಗ ಅಲ್ಲಿ ಸ್ವಾಮಿ ಏನ್ ಹೇಳತ್ತಂದ್ರೆ, ಇಲ್ಲಿ ಯುದ್ಧಕ್ಕೆ ಹೋಗ್ರಿ. ಸೊ ಇಲ್ಲಿ ಆದಂತದ್ದು ಅದೇ. ಇವಾಗ ಏನು ನಾವು ಕಾಣ್ತೀವಿ ಅಂತ ಹೇಳಿದ್ರೆ, ಅವರು ಮೋಶೆ ಅರೋನರ ಹತ್ರ ಪ್ರಾರಂಭದಲ್ಲಿ ಅವರು ಹೋಗಿ ತಮ್ಮ ವಿಚಾರವನ್ನ ತಿಳಿಸ್ತಾರೆ. ಅಲ್ಲಿ ಫರೋನು ಕೂಡ ಹೇಳ್ತಾನೆ, ನಿಮ್ ದೇವ್ರು ಯಾರು, ನಾನು ನಿಮ್ಮನ್ನ ಯಾಕೆ ಬಿಡಬೇಕು? ಕೆಲವು ಸಾರಿ ನೋಡಿ, ನಾವು ಆಲೋಚನೆ ಮಾಡ್ಬೇಕು, ಅವ್ನು ಯಾಕೆ ಬಿಡ್ಲಿಕ್ಕೆ ಹಿಂಜರಿದ ಅನ್ನೋದು ಒಂದು. ಇನ್ನೊಂದು ವಾಸ್ತವಿಕವಾದಂತ ಒಂದು ವಿಚಾರ ಏನು, ಅದು ಸತ್ಯವೇದದಲ್ಲಿ ದಾಖಲಾಗಿಲ್ಲ. ಆದ್ರೆ ನಾವು ಏನ್ ಆಲೋಚನೆ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ಅಲ್ಲಿ ಅನೇಕ ಕೆಲಸಗಳಾಗ್ಬೇಕಾಗಿತ್ತು ಐಗುಪ್ತ ದೇಶದಲ್ಲಿ. ಇವರ ಸಂಖ್ಯೆ ಬಹು ದೊಡ್ಡದಾದಂತ ಅಲ್ಪಸಂಖ್ಯಾತರಾಗಿ ಬಂದ್ರು. ಆದ್ರೆ ಅವರು ಈಗ ಬಹುಸಂಖ್ಯಾತರಾಗಿರುವಾಗ ಇವರೆಲ್ಲ ಇಷ್ಟು ಜನ ಒಂದೇ ಸಾರಿ ಬಿಟ್ಟು ಹೋದ್ರೆ ನಮ್ಮ ದೇಶ ಏನಾಗ್ಬೋದು? ಕೆಲಸಗಳು ಕಡಿಮೆ ಆಗ್ಬೋದು, ಮುಂದುವರಿತಕ್ಕಂತ ಕೆಲಸ ಕಾರ್ಯಗಳು ಹಿನ್ನಡೆ ಆಗ್ತದೆ. ಇವ ಒಂದು ಯಾವ್ದಾರ ಒಂದು ಪ್ರಾಜೆಕ್ಟ್ ಅನ್ನ ತೆಗೆದುಕೊಂಡು ಅದ ಪರಿಪೂರ್ಣಗೊಳಿಸದೆ ಹೋದ್ರೆ ಏನಾಗುತ್ತೆ ಅಂತೀರಿ? ನೀವು ಆಲೋಚನೆ ಮಾಡ್ರಿ. ಹಾಗೆ ಇಲ್ಲಿ ನಾವು ವಾಸ್ತವಿಕವಾಗಿ ನಾವು ಆಲೋಚನೆ ಮಾಡುವಾಗ ಇಲ್ಲಿ
ಅವರು ಫರೋಹ ಇವ್ರನ್ನೆಲ್ಲ ಬಿಟ್ಬಿಟ್ರೆ ಒಂದೇ ಸಾರಿ ಅವ್ರ ಏನು ನಮ್ಮ ಕೆಲ್ಸಗಳಿಗೆಲ್ಲ ಏಟಾಗ್ತದೆ ಅಂತ ಹೇಳಿ ಅವನು ಒಂದು ಲೆಕ್ಕದಲ್ಲಿ ಬಿಟ್ಟಿರ್ಲಿಕ್ಕಿಲ್ಲ. ಇನ್ನೊಂದು ಏನಂತಂದ್ರೆ ಅವನು ತಾನು 9 ಸಾರಿ, ನೋಡಿ ಇದನ್ನ ಸ್ವಲ್ಪ ಗಮನ ಇಟ್ಟು ಕೇಳ್ಕೊಳ್ರಿ, 9 ಸಾರಿ ಸತ್ಯವೇದ ಹೇಳ್ತದೆ ಆತನು ಫರೋಹನು ತನ್ನ ಹೃದಯವನ್ನ ಕಠಿಣ ಮಾಡ್ಕೊಂಡು ಅಂತ. ಇನ್ನೊಂದು 9 ಸಾರಿ ಹೇಳ್ತದೆ ಅಲ್ಲಿ ದೇವರು ಫರೋಹನ ಹೃದಯವನ್ನ ಕಠಿಣ ಮಾಡೋದಂತ. ಇದನ್ನ ಗಮನದಲ್ಲಿ ಇಟ್ಕೊಳ್ರಿ ನೀವು ಚೆನ್ನಾಗಿ, ಎಲ್ಲೂ ತಪ್ಪಿಸ್ಬೇಡಿ. ಈಕ್ವಲ್ ಬಹಳ 9 ಸಾರಿ ಫರೋಹನ ಹೃದಯವನ್ನ ದೇವರು ಕಠಿಣ ಮಾಡುದು ಅಂತ ಹೇಳ್ತದೆ. ಇಲ್ಲಿ ಟೈ ಇದೆ, ಯಾವಾಗ್ಲೂ ಕೂಡ ನಾವು ನೋಡ್ತೇವೆ ಅಂಕೆಗಳು ಸಂಖ್ಯೆ ಒಂದೇ ಸಮ ಆಗ್ಬಿಟ್ರೆ ಅಲ್ಲಿ ಟೈ ಆಗುತ್ತೆ. ಈಗ ಮುಂದೆ ನಡೀತಕ್ಕಂಥದ್ದೇ ಅದೇ ವಿಚಾರ. ಸೊ ಈ ಟೈನಲ್ಲಿ ಈಗ ನಮ್ಗೇನಪ್ಪ ಅಂತ ಹೇಳಿದ್ರೆ ಒಂದು ಕೊನೆಯ ಆಪ್ಷನ್ ಏನಪ್ಪಾ ಅಂತ ಹೇಳಿದ್ರೆ ನಾವು ಯುದ್ಧಕ್ಕೆ ಹೋಗೋಣ ಅಥವಾ ನಾವು ದೇವರಿಗೆ ಮೊರೆ ಹೊಕ್ಕು ಆತನ ಸಹಾಯವನ್ನ ಬೇಡೋಣ. ಇಲ್ಲಿ ಯಾವಾಗ ಇವರು ಉಪದ್ರವಗಳು ಐಗುಪ್ತ ದೇಶದ ಮೇಲೆ ಬಂದಾಗ ನೀವು ಆಲೋಚನೆ ಮಾಡಬೇಕು. ನಾವು ಪ್ರತಿಯೊಬ್ರು ಕೂಡ ಇದನ್ನ ನಾವು ಆಲೋಚನೆ ಮಾಡುವಾಗ ಅಲ್ಲಿ ಏನಪ್ಪಾ ಅಂತ ಅರ್ಥ ಆಗ್ತದೆ ಅಂತ ಹೇಳಿದ್ರೆ ಇಸ್ರಾಯೇಲ್ರ ಮೇಲೆ ಯಾವ ಉಪದ್ರವಗಳು ಕೂಡ ಅವರನ್ನ ಕಾಡಿಸ್ಲಿಲ್ಲ. ಹೌದಂತೀರಾ? ಇದು ಒಂದು ಏನು ಇಟ್ಸ್ ಎ ಲೈಫ್ ಲೈನ್. ಜನಗಳಿಗೆ, ಇಸ್ರಾಯೇಲ್ರಿಗೆ ಗೋಷಾನ್ ಪ್ರಾಂತ್ಯದಲ್ಲಿ ಯಾವ ಉಪದ್ರವಗಳು ಕೂಡ ಅವ್ರನ್ನ ಕಾಡಿಸ್ಲಿಲ್ಲ. ಆದ್ರೆ ಐಗುಪ್ತ ದೇಶದವರ ಮೇಲೆ ಉಪದ್ರವಗಳು ಬಂದವು. ಕಾರಣ ಏನಪ್ಪಾ ಅಂತ ಹೇಳಿದ್ರೆ ಇಲ್ಲಿ ಹಿಂದೆ ಒಂದು ಸಣ್ಣ ಒಂದು ಹಿನ್ನೆಲೆಯನ್ನ ಹೇಳಿ ನಾನು ಮುಂದೆ ಹೋಗ್ತೇನೆ. ಈಗ ಇದರ ಹಿನ್ನೆಲೆ ಅಂತ ಹೇಳಿದ್ರೆ ನಿಮಗೆ ಶಿಲೋವಿನ ನಲ್ಲಿ ಒಂದು ದೇವಾಲಯವನ್ನ ಕಟ್ಟಿದ್ರು, ನೆನಪಿರ್ಬೇಕು. ಆಮೇಲೆ ಎರಿಕೋ ಪಟ್ಟಣ, ಇದು ಕೂಡ ನೆನಪಿರ್ಬೇಕು ನಿಮ್ಗೆ. ಆಮೇಲೆ ಬೆಥೆಲ್ ಎಂಬಂತ ಸ್ಥಳ ನಿಮ್ಗೆ ಗೊತ್ತಿರಬೇಕು. ಗಿಲ್ಗಾಲ್ ಅಂತ ಸ್ಥಳ ನಿಮ್ಗೆ ಗೊತ್ತಿರಬೇಕು. ಈ 4 ಪ್ರಾಂತ್ಯಗಳಲ್ಲಿ ಯೆಹೋವ ದೇವರ ಸೇವೆಯು ಬಹಳ ಉನ್ನತವಾದಂತ ಮಟ್ಟದಲ್ಲಿ ನಡೆಯಬೇಕಾಗಿತ್ತು. ಯಾಕಂದ್ರೆ ಯೆರೂಸಲೇಮಿನಲ್ಲಿ ಮತ್ತು ಶಿಲೋವಿನಲ್ಲಿ ದೇವರು ತನ್ನ ಯಾಜಕ ಕೇಂದ್ರ ಅಥವಾ ಏನೋ ಜಡ್ಜ್ಮೆಂಟ್ ವ್ಯಾಜ್ಯ ಮಾಡ್ತಕ್ಕಂಥ ಕೇಂದ್ರಗಳನ್ನ ಇಟ್ಟಿರ್ತಾನೆ. ಸಮುವೇಲನು ಇಲ್ಲಿ ಶಿಲೋವಿನಲ್ಲಿ ತನ್ನ ಮಕ್ಕಳನ್ನ ಬಿಟ್ಟಿರ್ತಾನೆ. ರಾಮ ಎಂಬಂತ ಪಟ್ಟಣದಲ್ಲಿ ತಾನು ಅಲ್ಲಿ ವಾಸವಾಗಿರ್ತಾನೆ. ಸೊ ಈ ಒಂದು ವಿಚಾರಗಳು ನಿಮಗೆ ಗೊತ್ತಿರಬಹುದು. ಇಲ್ಲಿ ಏನಾಗಿತ್ತು ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಬಹಳಷ್ಟು ವಿಗ್ರಹಾರಾಧನೆಗಳು ಬೆಳೆದೋಗಿತ್ತು. ಅದಕ್ಕೆ ಸ್ವಾಮಿ ಇಲ್ಲಿ ಹೇಳ್ತಾನೆ, ನಾನು ಐಗುಪ್ತರ ಮೇಲೆ ನಾನು ನ್ಯಾಯ ತೀರ್ಪನ್ನು ಕೊಡ್ತಾ ಇದ್ದೀನಿ. ಇಟ್ ಈಸ್ ಗಾಡ್ಸ್ ಜಡ್ಜ್ಮೆಂಟ್ ಅಪಾನ್ ಈಜಿಪ್ಟ್, ನಾಟ್ ಅಬೌಟ್ ಪೀಪಲ್. ದೇವರ ಆ ಜನಗಳ ಮೇಲೆಲ್ಲ, ಆದ್ರೆ ಜನಗಳು ಮತ್ತು ಈ ರಾಜರು ಸೇರಿಕೊಂಡು ಅವರು ಆಚರಿಸತಕ್ಕಂತ ದುರ್ಮಾರ್ಗಗಳು, ದುರ್ನಡತೆಗಳು. ಮೊದಲನೇದು ಏನಪ್ಪಾ ಅಂತ ಹೇಳಿದ್ರೆ ಅನ್ಯ ದೇವರುಗಳನ್ನ, ಇಲ್ಲಿ ಸತ್ಯವೇದ ಪಾಠದಲ್ಲಿ ತಿಳಿಸ್ತಾ ಇದೆ, 1500 ಅನ್ಯ ದೇವರುಗಳನ್ನ ಅವರು ಪೂಜೆ ಮಾಡ್ತಾ ಇದ್ದಾರಂತೆ. ಇಲ್ಲಿ ಸ್ವಾಮಿ ಸತ್ಯ ದೇವರು ತನ್ನ ಸ್ವರೂಪದಲ್ಲಿ ಮನುಷ್ಯನನ್ನ ಉಂಟು ಮಾಡೋದನ್ನು ಮತ್ತು ತನ್ನ ಬಾಯಿಯಿಂದ ನುಡಿದು ಆಕಾಶದಲ್ಲಿರ್ತಕ್ಕಂಥ ಸೂರ್ಯ, ಚಂದ್ರ, ನಕ್ಷತ್ರ ಎಲ್ಲವನ್ನು ಕೂಡ ಉಂಟು ಮಾಡೋದನ್ನು. ಆದ್ರೆ ಇಲ್ಲಿ ಈ ಜನರು ಏನ್ ಮಾಡ್ತಾ ಇದಾರೆ ಅಂದ್ರೆ ದೇವರುಗಳನ್ನ ಸೃಷ್ಟಿ ಮಾಡ್ತಾರೆ. ದೇವರು ಇವ್ರನ್ನ ಸೃಷ್ಟಿ ಮಾಡ್ದ, ಆದ್ರೆ ಇವರು ಅನೇಕ ದೇವರುಗಳನ್ನ ಸೃಷ್ಟಿ ಮಾಡ್ತಾ ಇದ್ದಾರೆ. ಹಾಗಾಗಿ ಹಿಂದೆ ನೀವು ನೋಡಿದ್ರಿ, ಅವರು ಫರೋವನ್ನು ಒಂದು ಆಜ್ಞೆಯನ್ನು ಕೊಡ್ತಾನೆ, ಮಕ್ಕಳನ್ನ ಕೊಂದಾಕ್ರಿ. ಯಾಕೆ? ನೈಲ್ ನದಿಯ ದೇವರಿಗೆ ಒಂದು ಸ್ಪೆಷಲ್ ಆರಾಧನೆ ಅಂತಂದ್ರೆ ಮಕ್ಕಳ ಬಲಿಯನ್ನ ಕೊಡ್ತಕ್ಕಂಥದ್ದು. ಇವಾಗ ಒಂದು ಮನೆಯನ್ನ ಕಟ್ಟಿ ಮನೆ ಉದ್ಘಾಟನೆ ಮಾಡುವಾಗ ಬಲಿ ಕೊಡ್ತಾರೆ. ಇದು ವಾಡಿಕೆಯಾಗಿ ಬಂದ್ಬಿಟ್ಟಿದೆ. ಸೊ ಅವಾಗಿಂದನೂ ಕೂಡ ಅದು ವಾಡಿಕೆಯಾಗಿ ಬಂದಿದೆ. ಇಲ್ಲಿ ಏನಪ್ಪಾ ಆಗಿದೆ ಅಂತ ಹೇಳಿದ್ರೆ, ಈ ಒಂದು ನಾನು ಮುಂದೆ ತಿಳಿಸಿರ್ತಕ್ಕಂಥ ಹಿಂದೆ ತಿಳಿಸಿರ್ತಕ್ಕಂಥ ಈ ಸ್ಥಳಗಳಲ್ಲಿ ಕೂಡ
ಈ ಯೆರಿಕೋ ಪಟ್ಟಣವನ್ನ ಸ್ವಾಮಿ ಯಾಕೆ ಹಾಳು ಮಾಡ್ಬೇಕಾಯ್ತು? ಕಾರಣ ಇದೆ, ಅಲ್ಲಿ ಬಹಳಷ್ಟು ವಿಗ್ರಹಾರಾಧನೆಗಳು ಇದ್ವು. ಆಮೇಲೆ ಅನೈತಿಕವಾದಂತ ಜೀವಿತಗಳು ಅಲ್ಲಿ ಜೀವಿಸ್ತಾ ಇದ್ವು. ಇವಾಗ ಜೆರಿಕೋ ಪಟ್ಟಣದಲ್ಲಿ ನಿಮ್ಗೆ ಗೊತ್ತಿದೆ, ರಹಾಬಳು ಅಲ್ಲಿ ಎಂತ ಒಂದು ಸೇವೆಯನ್ನ ಮಾಡ್ತಾ ಇದ್ಲು, ಎಂತ ಕೆಲಸ ಮಾಡ್ತಾ ಇದ್ಲು ಅಂತ ನಿಮ್ಗೆ ಗೊತ್ತಿದೆ. ನಾನು ಇದನ್ನೆಲ್ಲ ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ, ಒಂದು ಹಿಂದಿನ ಒಂದು ವಿಚಾರಗಳನ್ನ ನಾವು ಸ್ವಲ್ಪ ಮಲ್ಕ್ ಹಾಕ್ಬೇಕು. ಯಾಕೆ ದಿಢೀರನ್ನಂತ ಸ್ವಾಮಿ ಯಾವತ್ತೂ ಕೂಡ ನಮ್ಮ ದೇವರು ತಿಳಿಸದನೆ ಯಾವ ಕಾರ್ಯವನ್ನು ಕೂಡ ಮಾಡೋದಿಲ್ಲ. ಇವತ್ತು ಐಗುಪ್ತರ ಮೇಲೆ ಈ ವ್ಯಾಧಿಗಳನ್ನ ಅಥವಾ ಈ ಒಂದು ಉಪದ್ರವಗಳನ್ನ ಬರ್ಲಿಕ್ಕೆ ಆತನು ಮಾಡ್ತಾ ಇರ್ತಕ್ಕಂಥದ್ದು ಇವು 2 ಕಾರಣಗಳು. ಒಂದು, ಇವರ ಹಠಮಾರಿತನದಿಂದ. ಎರಡನೇದು, ಅವರು ಆಚರಿಸತಕ್ಕಂತ ಅನ್ಯ ದೇವರುಗಳ ವಿಚಾರಗಳ ಬಗ್ಗೆ. ಇದು ನಿಮ್ಮ ಗಮನದಲ್ಲಿರುವುದು. ಯಾಕಂದ್ರೆ ಮುಂದೆ ಹೋಗ್ತಾ ಹೋಗ್ತಾ ನಾವು ಇದನ್ನ ಇನ್ನೂ ಚೆನ್ನಾಗಿ ತಿಳ್ಕೊಳ್ತೇವೆ. ಇಲ್ಲಿ ಮೊದಲು 3 ಉಪದ್ರವಗಳನ್ನ ನೋಡ್ಬೇಕಾದ್ರೆ ಅದು ಬಹಳ ಮೈಲ್ಡ್ ಆಗಿರ್ತಕ್ಕಂತ ಒಂದು ಉಪದ್ರವಗಳು. ಆ ನಂತರ ಇನ್ನು 3 ಉಪದ್ರವಗಳು ಬಂದಾಗ ಅವು ಸ್ವಲ್ಪ ಕಠಿಣವಾದಂತ ಉಪದ್ರವಗಳು, ವೆರಿ ಸಿವಿಯರ್. ಆಮೇಲೆ ನಂತರದ 3 ಉಪದ್ರವಗಳು ಅವು ಬಹಳ ಡಿವಾಸ್ಟೇಟಿಂಗ್ ಪ್ಲೇಗ್ಸ್ ಅಂತ ಹೇಳ್ತಾರೆ. 10ನೇ ಬಂದು ನಾವು ಮುಂದಿನ ವಾರದಲ್ಲಿ ಪಾಠದಲ್ಲಿ ನಾವು ಕಲೀಲಿಕ್ಕೆ ಹೋಗ್ತೇವೆ. ಮುಂದಿನ ವಾರದ ಪಾಠದಲ್ಲಿ ಅದನ್ನ ಕಲೀಲಿಕ್ಕೆ ಹೋಗ್ತೇವೆ. ಆದ್ರೆ ಇವತ್ತು ನಾವು ಈ 9 ಉಪದ್ರವಗಳನ್ನ ನಾವು ಇವತ್ತು ಅಂದ್ರೆ ಈ ವಾರದಲ್ಲಿ ನಾವು ಚರ್ಚೆ ಮಾಡ್ಲಿಕ್ಕಿದ್ದೇವೆ. ಆದ್ರೆ ಇಲ್ಲಿ ವಾಕ್ಯದ ಪ್ರಕಾರವಾಗಿ ವಿಮೋಚನಾ ಕಾಂಡದ 12ನೇ ಅಧ್ಯಾಯದ 12ನೇ ವಚನದಲ್ಲಿ ನಾವು ನೋಡ್ತೇವೆ, ಆನ್ ಆಲ್ ದಿ ಗಾಡ್ಸ್ ಆಫ್ ಈಜಿಪ್ಟ್ ಐ ವಿಲ್ ಎಕ್ಸಿಕ್ಯೂಟ್ ಮೈ ಜಡ್ಜ್ಮೆಂಟ್, ಐ ಆಮ್ ದ ಲಾರ್ಡ್. ನೋಡಿ, ಇಲ್ಲಿ 12ನೇ ಅಧ್ಯಾಯದಲ್ಲಿ ಸ್ವಾಮಿ ತಿಳಿಸತಕ್ಕಂಥದ್ದಿದೆ. ಅವರ ವಿಗ್ರಹಾರಾಧನೆಯನ್ನ ಆಚರಿಸಿದ್ದ ಕಾರಣದಿಂದಾಗಿ ಅವರ ಮೇಲೆ ನ್ಯಾಯ ತೀರ್ಪನ್ನ ನಾನು ಮಾಡ್ತಾ ಇದ್ದೀನಿ, ಅವರಿಗೆ ಪಾಠ ಕಲಿಸ್ತೀನಿ ನಾನು. ಇವಾಗ ನೋಡಿ, ಏನು ದೇವರು ವಾಗ್ದಾನ ಮಾಡಿರ್ತಕ್ಕಂಥ ಸ್ಥಳ ಏನು ಹಾಲು ಜೇನು ಅಲ್ಲಿ ಹರಿತಿರ್ಲಿಲ್ಲ. ಒಂದು ಲೆಕ್ಕ ಇಟ್ಕೊಳ್ರಿ, ಅಲ್ಲಿ ಏನಿತ್ತು, ಬರೀ ವಿಗ್ರಹಾರಾಧನೆಗಳೇ ಇದ್ವು. ಹಿತ್ತಿಯರು, ಮೋವಾಬ್ಯರು, ಅಮೋರಿಯರು, ಆಮೇಲೆ ಪೆರಿಜಿಯರು, ಯಬೂಸಿಯರು, ಹಿತ್ತಿಯರು, ಇವರೆಲ್ಲರೂ ಕೂಡ ಅನ್ಯ ಜನಾಂಗದ ದೇಶದವರಾಗಿದ್ದು ಅನೇಕ ಅನ್ಯ ದೇವರುಗಳನ್ನ ಪೂಜೆ ಮಾಡ್ತಕ್ಕಂಥ ಜನರಾಗಿದ್ರು. ಇವತ್ತು ಒಂದು ಪಕ್ಷ ಭಾರತ ದೇಶಕ್ಕೂ ಕೂಡ ಆ ಒಂದು ಜಜ್ಮೆಂಟ್ ಅನ್ನ ಸ್ವಾಮಿ ಯಾವಾಗ ಕೊಡ್ತಾನೋ ಗೊತ್ತಿಲ್ಲ. ಕೆಲವು ಸಾರಿ ಒರಿಸ್ಸಾದಲ್ಲಿ ಒಂದ್ಸರಿ ಫ್ಲಡ್ ಆದಾಗ ನೀವು ನೆನ್ಪಿರ್ಬೇಕು, ಅಲ್ಲಿ ದೇವರ ಮಕ್ಕಳನ್ನ ಕೊಂದದಕ್ಕೋಸ್ಕರ ದೇವರು ಅವ್ರ ಮೇಲೆ ವಿಪರೀತವಾದಂತ ಮಳೆಯನ್ನು ಸುರಿಸಿ ಹಾಳು ಮಾಡೋದು ಅಂತ ನಾವು ಅನೇಕರು ಹೇಳ್ತಿದ್ರು, ಹೌದಲ್ಲ? ಹಾಗೆ ದೇವರು ಯಾವ ರೀತಿಯಾಗಿ ಜಜ್ಮೆಂಟ್ ಕೊಡ್ತಾನೋ ಗೊತ್ತಿಲ್ಲ. ಆದರೆ ಯೆರೂಸಲೇಮನ್ನು ಕೂಡ ಅದೇ ರೀತಿಯಾಗಿ ಹೇಳ್ತಾನೆ, ನೀವು ಪ್ರವಾದಿಗಳನ್ನ ಕೊಂದಿದ್ದೀರಿ, ಕಲ್ಲು ಹೊಡೆದು ಕೊಂದಿದ್ದೀರಿ, ಸಾಯಿಸಿದ್ದೀರಿ, ಈಗ ನಿಮ್ಮ ದೇವಾಲಯವನ್ನು ನಿಮಗೆ ಬರಿದಾಗ್ಬಿಟ್ಟಿದ್ದೇನೆ. ನೋಡಿ, ಯಾವತ್ತೂ ಕೂಡ ದೇವರು ತಿಳಿಸದೆ ಯಾವ ಕಾರ್ಯವನ್ನು ಕೂಡ ಆತನು ಮಾಡೋದಿಲ್ಲ, ಮುಂಚೆನೆ ತಿಳಿಸ್ಬಿಡ್ತಾರೆ. ಇವತ್ತು ಇಲ್ಲಿ ಏನಪ್ಪಾ ಅಂತ ಹೇಳಿದ್ರೆ, ಉಪದ್ರವಗಳು ಬರಬೇಕಾದ್ರೆ ಇವರು ಅವರ ಹಠಮಾರಿತನದಿಂದ ಒಂದು ಲೆಕ್ಕದಲ್ಲಿ, ಇನ್ನೊಂದು ಲೆಕ್ಕದಲ್ಲಿ ನೋಡ್ಬೇಕಾದ್ರೆ ಅಲ್ಲಿ ಇರತಕ್ಕಂತ ಅನ್ಯ ದೇವರುಗಳ ಆರಾಧನೆಗಳಿಂದಾಗಿ. ಇಲ್ಲಿ ವಿಮೋಚನಾ ಕಾಂಡ 9ನೇ ಅಧ್ಯಾಯ 12ನೇ ವಚನವನ್ನ ದಯಮಾಡಿ ಓದ್ರಿ. ಅಲ್ಲಿ ಏನಪ್ಪಾ ಅಂತ ಹೇಳಿದ್ರೆ, ಮೋಶೆ ಆರೋನರಿಬ್ರು ಫರೋವನ ಮುಂದೆ ಹೋಗಿ ಹೇಳ್ತಾರೆ, ಅವರಲ್ಲಿ ಇರ್ತಕ್ಕಂಥ ಕೋಲನ್ನ ಅವರು ಬಿಡ್ತಾರೆ, ಅದು ಹಾವಾಗುತ್ತೆ. ಹಾವಾದಾಗ ತಕ್ಷಣ ಅವರ ಮೆಜಿಷಿಯನ್ಸ್ ಇದ್ರು, ಅವರ ಮಂತ್ರವಾದಿಗಳಿದ್ರು. ಆ ಮಂತ್ರವಾದಿಗಳು ಯಾರಂತ ಗೊತ್ತಿರ್ತೀರಿ? ಇಬ್ರು ಯಾರಂತೀರಿ? ಆ ಮಂತ್ರವಾದಿಗಳು ಮೋಶೆಯ ವಿರುದ್ಧವಾಗಿ ಕಾರ್ಯಗಳನ್ನ ಮಾಡಿರ್ತಕ್ಕಂಥ ಮಂತ್ರವಾದಿಗಳು. ಇಲ್ಲಿ ಮೋಶೆ ಆರೋನರು ಯಾವ ರೀತಿಯಾಗಿ ತಮ್ಮ ಕೋಲ್ಗಳನ್ನ ಬಿಡ್ತಾ ಇದ್ರು, ಅದೇ ರೀತಿಯಾಗಿ ಇಬ್ರು ಮಂತ್ರವಾದಿಗಳಿದ್ರು. ಎಸ್, 2 ತಿಮೋತಿ 3ನೇ ಅಧ್ಯಾಯದ 8 ಮತ್ತು 9ನೇ ವಚನದಲ್ಲಿ ತಿಳಿಸ್ತದೆ, ಎನ್ನ ಮತ್ತು ಎಂಬ್ರ ಎಂಬುದಾಗಿ ಅವರು ಮೋಶೆಯ ವಿರುದ್ಧವಾಗಿ ಅವರು ಕೋಲ್ಗಳನ್ನ ಬಿಟ್ರು. ಆದ್ರೆ ಇವತ್ತು ನಾವು ವೇಗವಾಗಿ ಸ್ವಲ್ಪ ನಾವು ಕೆಲವು ಪಾಠಗಳನ್ನ ನಾವು ಕಲಿಯೋಣ. ಇದರಲ್ಲಿ ಏನಪ್ಪಾ ಅಂತ ಹೇಳಿದ್ರೆ, ಆ ವಚನವನ್ನು ಓದ್ರೆ, ವಿಮೋಚನಾ ಕಾಂಡ 9ನೇ ಅಧ್ಯಾಯದ 12ನೇ ವಚನ. ರಾಜು ಅವರು ಓದ್ರಿ. ಆದರೂ ಯೆಹೋವನು ಮೋಶೆಗೆ ಹೇಳಿದ್ದಂತೆಯೇ ಆಯಿತು. ಯೆಹೋವನು ಫರೋಹನ ಹೃದಯವನ್ನು ಕಠಿಣ ಮಾಡಿದ್ದರಿಂದ
ಅವನು ಅವರ ಮಾತಿಗೆ ಕಿವಿಗೊಡದೆ ಹೋದನು. ನೋಡಿ, ಅಂದ್ರೆ 9ನೇ ಅಧ್ಯಾಯದ 12ನೇ ವಚನ ಓದಿದ್ರಲ್ಲ? ಹೌದು, ವಿಮೋಚನ ಕಾಂಡ 9ನೇ ಅಧ್ಯಾಯ 12ನೇ ವಚನ. ಓಕೆ. ಮಂತ್ರವಾದಿಗಳು ಬಿಟ್ಟಾಗ ಅಲ್ಲಿ ಏನಂತ ಹೇಳುತ್ತಂದ್ರೆ, ಅವರು ಕೂಡ ಮೋಶೆ ಅಲ್ಲಿ ಉಪದ್ರವಗಳು ಬಂದಾಗ ಮೋಶೆಯ ಸಂಗಡ ಇರ್ತಕ್ಕಂಥ ಈ ಮಂತ್ರವಾದಿಗಳು ಕೂಡ ಓಡ ಹೋಗ್ತಾರೆ ಅಂತ ಹೇಳ್ತಾರೆ. ಅವರು ಕೂಡ ನಿಲ್ಲಲಿಲ್ಲ ಅಲ್ಲಿ. ಇವಾಗ ಎರಡು ವಿಚಾರಗಳನ್ನ ನಾವು ಸ್ವಲ್ಪ ಮುಂದಿನ ಕಾಲಗಳ ಅಥವಾ ಹಿಂದೆ ಇರ್ತಕ್ಕಂಥ ಒಂದು ವಿಚಾರವನ್ನ ನಾವು ನೋಡೋಣ. ಇಲ್ಲಿ ಯೋಸೇಫನ ಕಾಲದಲ್ಲಿ ಒಂದು ಘಟನೆಗಳಾಗಿದ್ದು ನಿಮ್ಗೆ ಗೊತ್ತಿರಬಹುದು, ಈಗಾಗಲೇ ಅದನ್ನು ಓದಿದ್ದೀವಿ. ಆದ್ರೆ ಅದ್ರಲ್ಲಿ ಕೆಲವು ವಚನಗಳನ್ನ ನಾವು ನೋಡ್ತೇವೆ. ಆದಿಕಾಂಡದ ಪುಸ್ತಕ 40ನೇ ಅಧ್ಯಾಯ ವಚನ 8ಕ್ಕೆ ಬನ್ನಿ. ಅಲ್ಲಿ ಆ ವಚನವನ್ನ ತೆಗೆದಿಟ್ಟಿರಿ, ಹಾಗೆ ನಾನು ಮುಂದೆ ಹೇಳ್ತಾ ಹೋಗ್ತೀನಿ. ಯಾಕಂದ್ರೆ ಸಮಯದ ಅಭಾವ ಇರುವುದರಿಂದ ಅದನ್ನ ವೇಗವಾಗಿ ನಾನು ಮುಗಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಅರೋನ ಮತ್ತು ಮೋಶೆ ಇಬ್ರು ಕೂಡ ಈಗ ತಮ್ಮಲ್ಲಿರ್ತಕ್ಕಂಥ ಕೋಲನ್ನ ಅವ್ರು ಬಿಡ್ತಾರೆ, ಹಾವಾಗುತ್ತೆ. ಮಂತ್ರವಾದಿಗಳು ಕೂಡ ಕೋಲುಗಳನ್ನ ಬಿಡ್ತಾರೆ. ಈ ಹಾವುಗಳನ್ನ ನುಂಗಾಕ್ಬಿಡ್ತಾರೆ. ಅದರಲ್ಲೂ ಕೂಡ ದೇವರು ಪ್ರಚುರ ಪಡಿಸ್ತಾನೆ. ಇದು ಸತ್ಯ ದೇವರು ಮಾತ್ರ ನಿಲ್ಲಲಿಕ್ಕೆ ಸಾಧ್ಯ. ನಿಮ್ಮ ದೇವರುಗಳು ಯಾವ ಮಂತ್ರಗಳನ್ನ, ಯಾವ ಮಂತ್ರ ತಂತ್ರಗಳು ನಮ್ಮ ಮುಂದೆ, ದೇವರ ಮುಂದೆ, ಸತ್ಯ ದೇವರ ಮುಂದೆ ನಿಲ್ಲಲಿಕ್ಕೆ ಸಾಧ್ಯವಿಲ್ಲ ಎಂಬುದಾಗಿ ದೇವರು ಮೊದಲನೇದಾಗಿ ಅಲ್ಲಿ ಸಾಬೀತುಪಡಿಸ್ತಾನೆ. ಓಕೆ, ಇಲ್ಲಿ ಯೋಸೇಫನ ಕಾಲದಲ್ಲಿ ಆದಿಕಾಂಡ 40ನೇ ಅಧ್ಯಾಯ ವಚನ 8 ನೋಡಿ. ನಮಗೆ ಸ್ವಪ್ನ ಬಿತ್ತು, ಅವರು ಅವರಿಗೆ ನಮಗೆ ಸ್ವಪ್ನ ಬಿತ್ತು, ಅದರ ಅರ್ಥವನ್ನು ಹೇಳುವವರು ಯಾರು ಇಲ್ಲ ಎಂದು ಹೇಳಲು ಯೋಸೇಫನು ಅವರಿಗೆ, ಸ್ವಪ್ನಗಳ ಅರ್ಥವು ದೇವರಿಂದ ದೊರಕಬಹುದಲ್ಲವೇ? ದಯಮಾಡಿ ನಿಮ್ಮ ಸ್ವಪ್ನವನ್ನು ನನಗೆ ತಿಳಿಸಿರಿ ಎಂದು ಹೇಳಿದನು. ನೋಡಿ, ಇಲ್ಲಿ ಈ ವಚನಗಳಲ್ಲಿ ಏನು ಯೋಸೇಫನು ಏನ್ ಹೇಳ್ತಾ ಇದ್ದಾನೆ ಅಂದ್ರೆ, ಸತ್ಯ ದೇವರೊಬ್ಬರು ಇದ್ದಾನೆ, ಆತನು ರಹಸ್ಯಗಳನ್ನ, ಕನಸುಗಳನ್ನ ತಿಳಿಸ್ತಕ್ಕಂಥವನಾಗಿದ್ದಾನೆ. ನೀವು ಕನಸನ್ನ ಹೇಳ್ರಿ ನನಗೆ, ನಮ್ಮ ದೇವರು ಅದನ್ನ ತಿಳಿಸ್ಕೊಡ್ತಾನೆ. ಈಗ 41ನೇ ಅಧ್ಯಾಯ 8ನೇ ವಚನ ನೋಡ್ರಿ. ಬೆಳಿಗ್ಗೆ ಅವನು ಮನದಲ್ಲಿ ಕಳವಳಗೊಂಡು ಐಗುಪ್ತ ದೇಶದಲ್ಲಿದ್ದ ಎಲ್ಲಾ ಜೋಯಿಸರನ್ನು, ವಿದ್ವಾಂಸರನ್ನು ಕರೆಸಿ ಅವರಿಗೆ ತನ್ನ ಕನಸನ್ನು ತಿಳಿಸಲಾಗಿ ಅದರ ಅರ್ಥವನ್ನು ಅವನಿಗೆ ಹೇಳಬಲ್ಲವರು ಅವರಲ್ಲಿ ಒಬ್ಬರು ಸಿಕ್ಕಲಿಲ್ಲ. ನೋಡ್ರಿ, ಇಲ್ಲಿ ಅವರ ಕನಸಿನ ಬಗ್ಗೆ, ಯಾರು ರಾಜ ಕಂಡಿರ್ತಕ್ಕಂಥ ಕನಸಿನ ಬಗ್ಗೆ ಹೇಳಲು ಯಾವ ಮಂತ್ರವಾದಿಗಳಿಂದಲೂ ಕೂಡ ಆಗ್ಲಿಲ್ಲ. ಇಲ್ಲಿ ನಾವು ಸ್ವಲ್ಪ ಇದರ ಹಿನ್ನೆಲೆಯನ್ನ ನಾನು ನಿಮ್ಗಾಗ್ಲೇ ಹೇಳ್ತಾ ಬರ್ತಾ ಇದ್ದೀನಿ. ಯಾಕಂತ ಹೇಳಿದ್ರೆ, ಇದರ ಮೇಲೆ ಇವತ್ತು ನಾವು ಒಂದು ಪ್ಲಾಟ್ಫಾರ್ಮ್ ಅನ್ನ ಕಟ್ತಾ ಇದ್ದೀವಿ. ಏನಂತಂದ್ರೆ, ಅಲ್ಲಿ ಹಿಂದೆ ಸತ್ಯ ದೇವರು ಯಾರು ಅನ್ನೋದು ಅವ್ರಿಗೆ ಚೆನ್ನಾಗ್ ಗೊತ್ತಿತ್ತು. ಫರೋನಿಗೂ ಕೂಡ ಚೆನ್ನಾಗ್ ಗೊತ್ತಾಯ್ತು. ಅವರ ಸಂಸ್ಥಾನಗಳಲ್ಲಿ ಈ ಕನಸಿನ ಅರ್ಥವನ್ನ ಹೇಳಲಾರದಂತ ಈ ಮಂತ್ರವಾದಿಗಳು ಇದ್ದಾರೆ ಎಂಬುದಾಗಿ ಅವನಿಗೂ ಚೆನ್ನಾಗ್ ಗೊತ್ತಾಯ್ತು. ಮುಂದೆ ವಚನ ಓದ, 12ನೇ ವಚನ ಓದ್ರಿ. ಅಲ್ಲಿ ನಮ್ಮ ಸಂಗಡ ಇಬ್ರಿಯನಾದ ಒಬ್ಬ ಮನುಷ್ಯ ಪ್ರಾಯಸ್ಥನಿದ್ದನು. ಅವನು ದಳವಾಯಿ ದಾಸನು. ನಾವು ಅವನಿಗೆ ನಮ್ಮ ಕನಸುಗಳನ್ನು ತಿಳಿಸಿದಾಗ ಅವನು ಇವುಗಳ ಅರ್ಥವನ್ನು ನಮಗೆ ಹೇಳಿದನು. ನಮ್ಮ ಕನಸಿನ ಪ್ರಕಾರ ಅರ್ಥವನ್ನು ಹೇಳಿದನು. ಓಕೆ, ಈಗ 14ನೇ ವಚನ ಓದ್ರಿ. ಓಕೆ. ಫರೋನು ಇದನ್ನು ಕೇಳಿ ಯೋಸೇಫನನ್ನು ಕರೆ ಕಳಿಸಿದನು. ಯೋಸೇಫನು ಬೇಗನೆ ಸೆರೆಮನೆಯಿಂದ ಬಿಡಿಸಲ್ಪಟ್ಟವರಾಗಿ ಕ್ಷೌರ ಮಾಡಿಸಿಕೊಂಡು ಬೇರೆ ವಸ್ತ್ರಗಳನ್ನು ಹಾಕಿಕೊಂಡು ಫರೋಹನ ಸನ್ನಿಧಿಗೆ ಬಂದನು. ಈಗ 16ನೇ ವಚನ ನೋಡ್ರಿ. ಎಂದು ಹೇಳಲು ಯೋಸೇಫನು, ನನ್ನಲ್ಲಿ ಅಂತ ಸಾಮರ್ಥ್ಯವೇನೂ ಇಲ್ಲ, ಆದರೆ ದೇವರು ಫರೋಹನಿಗೆ ಶುಭಕರವಾದ ಉತ್ತರವನ್ನು ಕೊಡಬಹುದೆಂದು ಬಲ್ಲನೆಂದು ಹೇಳಿದನು. ನೋಡ್ರಿ, ಶುಭಕರವಾದಂತ ಉತ್ತರವನ್ನು ಯಾರು ಕೊಡ್ತಾರೆ? ದೇವರು ಕೊಡ್ತಾನೆ. ಅಂದ್ರೆ ಸತ್ಯ ದೇವರು. ನಿಮ್ಮಲ್ಲಿ ಇರ್ತಕ್ಕಂಥ ಯಾವ ದೇವರುಗಳು ಕೂಡ ನಿಮ್ಮಿಂದ ಏನ್ ಮಾಡ್ಲಿಕ್ಕೆ ಆಗೋಲ್ಲ. ಮಂತ್ರವಾದಿಗಳು ಅದನ್ನ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. ಆದ್ರೆ ನನಗ್ ಗೊತ್ತುಂಟು, ಒಬ್ಬ ದೇವರಿದ್ದಾನೆ, ಆತನು ಸತ್ಯ ದೇವರು. ಆತನೇನ್ ಮಾಡ್ತಾನೆ? ಕನಸಿನ ಅರ್ಥವನ್ನ ತಿಳಿಸ್ಕೊಡ್ತಾನೆ. ಇದನ್ನ ಹೇಳಿದ ಮೇಲೆ ಆ 41ನೇ ಅಧ್ಯಾಯದ ಕೊನೆಯವರೆಗೂ ನೀವು ಓದ್ರಿ. 42ನೇ ಅಧ್ಯಾಯನು ಕೂಡ ಓದ್ರಿ, ಬಹಳ ಚೆನ್ನಾಗಿದೆ ಅದು. ಅಲ್ಲಿ ಯಾವ ರೀತಿಯಾಗಿ ಅವನ್ನ ಕನಸಿನ ಮುಖಾಂತರವಾಗಿ ಅವನು ಕೊಟ್ಟಂತ ಸಲಹೆಗಳ ಮೇರೆಗೆ
ದೇವರವನ್ನ ಯಾವ ರೀತಿಯಾಗಿ ಆ ಗುಂಡಿ ಒಳಗಡೆ ಹಾಕಿದ್ರಿಂದ ಫ್ರಮ್ ಪ್ರಿಸನ್ ಟು ಪ್ಯಾಲೇಸ್ ಅವನ್ನ ತರ್ತಾರೆ. ಅವನು ಗುಂಡಿ ಒಳಗಡೆ ಹಾಕಿದ್ರು, ಆದ್ರೆ ಅವನ ಗುಂಡಿಯಿಂದ ಹೇಗೆ ತಗೊಂಡ್ಬರ್ತಾರೆ ಅಂದ್ರೆ ಅದು ಬಹಳ ಸತ್ಯ ದೇವರು ಮಾಡುವಂತ ಕೆಲಸ ಮಾತ್ರ, ಅದು ಸತ್ಯ ದೇವರಿಂದ ಮಾಡ್ತಕ್ಕಂಥದ್ದು ಮಾತ್ರ ಅದು ಸಾಧ್ಯ. ಇದು ಒಂದು ಕಡೆಗೆ. ಇಲ್ಲಿ ನೆಬೂಕದ್ನೆಚ್ಚರನ ಕಾಲದಲ್ಲಿ ಕೂಡ ನಿಮ್ಗೆ ನೆನಪಿರ್ಬೋದು, ದಾನಿಯೇಲರು ಬರೆದಂತ ಗ್ರಂಥ 5ನೇ ಅಧ್ಯಾಯದ 11ನೇ ವಚನದಲ್ಲಿ ಐತೆ ನೋಡ್ರಿ. ಅಲ್ಲಿ ನೆಬೂಕದ್ನೆಚ್ಚರನ ಒಂದು ಕನಸು ಬೀಳ್ತದೆ. ಆ ಸಾಕಷ್ಟು ವಿಚಾರಗಳು ಅಲ್ಲಿದೆ, ಬರೀ ಒಂದೇ ಒಂದು ವಚನ ಆರಿಸ್ಕೊಂಡಿದ್ದೀನಿ. 5ನೇ ಅಧ್ಯಾಯದ 18ನೇ ವಚನ ದಾನಿಯೇಲ. ಇಲ್ಲಿ ನೆಬೂಕದ್ನೆಚ್ಚರನ ಕನಸು ಬಂದಾಗ ಆ ಕನಸಿನ ಅರ್ಥವನ್ನ ತಿಳಿಸ್ಲಿಕ್ಕೆ ಆತನ ಎಲ್ಲರನ್ನೂ ಕೂಡ ಕರೆಸ್ತಾನೆ. ನೀವು ಏನಾದ್ರು ಕನಸಿನ ಅರ್ಥವನ್ನ ನೀವು ಹೇಳದೆ ಹೋದ್ರೆ ನಿಮ್ಮ ಶಿರಗಳನ್ನ ನಾನು ತೆಗೆದಾಕ್ತೀನಿ. ಆವಾಗ ಅವ್ರಿಗೆಲ್ಲ ಭಯ ಆಗುತ್ತೆ. 5ನೇ ಅಧ್ಯಾಯದ 11ನೇ ವಚನ ಓದ್ರಿ ಪಾಸ್ಟ್. ಹನ್ನೊಂದನೇ ವಚನ. ಓಕೆ. ಪರಿಶುದ್ಧ ದೇವರುಗಳ ಆತ್ಮವು ನೆಲೆಸಿರುವ ಒಬ್ಬನು ನಿನ್ನ ರಾಜ್ಯದಲ್ಲಿ ಇದ್ದಾನೆ. ದೇವರುಗಳ ಜ್ಞಾನಕ್ಕೆ ಸಮಾನವಾದ ಜ್ಞಾನವು, ವಿವೇಕವು, ಬುದ್ಧಿ ಪ್ರಕಾರ ನಿನ್ನ ತಂದೆಯ ಕಾಲದಲ್ಲಿ ಅವನೊಳಗೆ ಕಂಡು ಬಂದವು. ನಿನ್ನ ತಂದೆಯಾದ ನೆಬೂಕದ್ನೆಚ್ಚರ ರಾಜನು ಅವನನ್ನು ಜೋಯಿಸರು, ಮಂತ್ರವಾದಿಗಳು, ಪಂಡಿತರು, ಸಾಕಣಿಕರು ಇವರಿಗೆ ಅಧ್ಯಕ್ಷನನ್ನಾಗಿ ನೇಮಿಸಿದನು. ನೋಡ್ರಿ, ಇಲ್ಲಿ ಆತನು ಮಾಡಿರ್ತಕ್ಕಂಥ ಆ ಒಂದು ದೊಡ್ಡ ಏನು ದೇವರು ದಾನಿಯೇಲನ ಮುಖಾಂತರವಾಗಿ ಮಾಡಿರ್ತಕ್ಕಂಥ ಈ ಕಾರ್ಯಕ್ಕಾಗಿ ಇಲ್ಲಿ ದಾನಿಯೇಲನಿಗೆ ಈ ಎಲಿವೇಟೆಡ್ ಟು ಹೈಯರ್ ಪೋಸ್ಟ್. ನಾನು ಯಾಕೆ ಈ ವಿಚಾರಗಳನ್ನ ನಿಮ್ಮ ಮುಂದೆ ಹಂಚ್ಕೊಳ್ತಾ ಇದ್ದೀನಿ ಅಂದ್ರೆ, ಸತ್ಯ ದೇವರು ಮುಂದೆ ಯಾವ ಅನ್ಯ ದೇವತೆಗಳಾಗ್ಲಿ ಅನ್ಯ ದೇವರುಗಳಾಗ್ಲಿ ನಿಲ್ಲಲಿಕ್ಕೆ ಸಾಧ್ಯವಿಲ್ಲ. ಒಂದು ಕಾಲದಲ್ಲಿ ಈ ಮಂಜೂಸದ ಪೆಟ್ಟಿ ಒಬಿದನ ಮನೆಯಲ್ಲಿತ್ತು. 1 ತಿಂಗಳ ಕಾಲ ಒಬಿದೋಮನ ಮನೆಯಲ್ಲಿದ್ದಾಗ ಆ ಮನೆಯಲ್ಲಿರ್ತಕ್ಕಂಥ ಮಂಜೂಸದ ಪೆಟ್ಟಿಯ ದೆಸೆಯಿಂದ ಅವನಿಗೆ ಆಶೀರ್ವಾದ ಸಿಕ್ಕುತ್ತೆ. ಅದನ್ನ ದಾವಿದ ನಗರಕ್ಕೆ ತೆಗೆದುಕೊಂಡು ಹೋಗ್ಬೇಕೆಂಬುದಾಗಿ ಒಂದು ಅದಕ್ಕಿಂತ ಮುಂಚೆ ಅದನ್ನ ಎಕ್ರಾನ್ ಅಂತ ಒಂದು ಸ್ಥಳದಲ್ಲಿ ಕಿರ್ಜಾತೆರಿಮ್ ಅಂತ ಒಂದು ಸ್ಥಳಕ್ಕೆ ತಗೊಂಡೋಗ್ತಾರೆ. ಅಲ್ಲಿ ದೇವಸ್ಥಾನದಲ್ಲಿ ಇಡ್ತಾರೆ. ದೇವಸ್ಥಾನದಲ್ಲಿ ಇಟ್ಟಾಗ ಮುಂಜಾನೆ ಬಂದು ನೋಡ್ತಾರೆ, ಫಿಲಿಸ್ಟಿಯರು ದೇವರುಗಳೆಲ್ಲ ಕೆಳಗಡೆ ಬಿದ್ದಿರ್ತದೆ. ನೋಡ್ರಿ, ಇದ್ರಲ್ಲಿ ಏನ್ ತೋರಿಸ್ತಾ ಇದೆಯಾ ಅಂತ ಹೇಳಿದ್ರೆ, ಇದು ಮುಂದೆ ನಡೆದಿರ್ತಕ್ಕಂಥ ಕಾಲವಾದ್ರೂ ಕೂಡ ನಮ್ಗೆಲ್ಲರೂ ಕೂಡ ಈಗ ಅರ್ಥ ಆಗ್ಬೇಕು, ಸತ್ಯ ದೇವರ ಮುಂದೆ ಈ ಅಸತ್ಯವಾದಂಥದ್ದು ಯಾವತ್ತೂ ಕೂಡ ನಿಲ್ಲಲಿಕ್ಕಾಗೋದಿಲ್ಲ. ಇಲ್ಲಿ ಮೋಶೆ ಮತ್ತು ಅರೋನರು ಬಂದು ಈ ಫರೋಹನ ಮುಂದೆ ಇದನ್ನ ತಿಳಿಸ್ತಾ ಇದ್ದಾರೆ. ನೋಡಪ್ಪ, ಮೊದಲು 3 ನೆಪಗಳನ್ನ ಹೇಳ್ತಾರೆ. ನಾವು ಏನೋ ಹೋಗಿ ದೇವ್ರನ್ನ ಆರಾಧನೆ 3 ದಿನ ಹೋಗಿ ಬರಕ್ಕಾಗುತ್ತೆ ಇವ್ರು ಆರಾಧನೆ ಮಾಡಕ್ಕೆ? ಸಾಧ್ಯ ಇಲ್ಲ. ಆದ್ರೆ ಅವ್ರು ಸುಮ್ಮನೆ ಕಾಲ ಸಂಧಾನ ಮಾಡ್ತಾ ಇದಾರೆ. ನೋಡಪ್ಪ, ನೀವು ಬಿಟ್ಕೊಡು. ಆದ್ರೆ ಇವನು ಬಿಟ್ಕೊಡ್ಲಿಕ್ಕೆ ಹಿಂಜರಿದನೆಂಬುದಾಗಿ ನಾವು ನೋಡ್ತೇವೆ. ಇಲ್ಲಿ ಈ ನೈಲ್ ನದಿ ಬಗ್ಗೆ ಇವರು ಬಹಳಷ್ಟು ಏನೋ ಇಲ್ಲಿ ದೇವರ ಹೆಸರನ್ನ ಕೊಡಲ್ಪಟ್ಟಿದೆ ನೋಡಿ. ಇನ್ ಈಜಿಪ್ಟ್ ದಿ ಯುರೇಯಸ್ ಗಾಡೆಸ್ ವಡ್ಜೆತ್ ವಾಸ್ ಪರ್ಸನಿಫೈಡ್ ಬೈ ಎ ಕೋಬ್ರಾ. ಇವತ್ತು ಕೂಡ ನೋಡಿ, ಅವರು ಅವನ ಕಿರೀಟದ ಮೇಲೆ, ಯಾರು ಫರೋಹನ ಹಾಕ್ತಕ್ಕಂಥ ಕಿರೀಟದ ಮೇಲೆ ಇವತ್ತು ಸರ್ಪದ ಒಂದು ಇದು ಇರ್ತದೆ. ನೀವು ನೋಡ್ರಿ, ಇಲ್ಲಿ ಚಿತ್ರಗಳು ನೀವು ನೋಡ್ಬೋದು, ಅದರಲ್ಲಿ ಇರ್ತದೆ. ಇವತ್ತದು ಅದೇನಪ್ಪ ಅಂತ ಹೇಳಿದ್ರೆ, ವಿರೋಧಿಗಳ ಮೇಲೆ ಅದು ತನ್ನ ವಿಷವನ್ನ ಕಾರ್ತದೆ. ಆದ್ರೆ ನಿಮ್ಮನ್ನ ಅಂದ್ರೆ ಫರೋಹನಿಗೆ ಹೇಳ್ತಕ್ಕಂಥದ್ದು ಏನಂದ್ರೆ, ಫರೋಹನಿಗೆ ಅದು ಮುಂದಿನ ಜೀವಿತದ ಕಾಲದಲ್ಲಿ ನಡೆಸ್ತಾ ಇತ್ತಂತೆ. ನೋಡಿ, ಅವ್ರ ನಂಬಿಕೆ ನೋಡಿ ಹೇಗಿದೆ, ಮೂರ್ಖ ನಂಬಿಕೆ, ಯಾವುದು ಸತ್ಯ ಇಲ್ಲ. ದೇವರು ಅದಕ್ಕೆ ತಾನೇ ಸರ್ವಜ್ಞನ ಒಂದು ಪದವನ್ನ ಬರೀತಾನೆ. ಕಲ್ಲು ನಗರ ಕಂಡರೆ ಹಾಲ ನೆರೆಯೆಂಬರು, ದಿಟದ ನಗರ ಕಂಡರೆ ಕೊಲ್ಲೆಂಬರಯ್ಯ ಸರ್ವಜ್ಞ. ನೋಡಿ, ಕಲ್ಲು ನಗರ ಕಂಡ್ರೆ ಹಾಲು ನೆರೀತಾರೆ, ಅದು ಕುಡಿತದ ಹಾಲು. ಇಲ್ಲಿ ನಮ್ಮ ಶ್ರವಣ ಬೆಳಗೊಳದಲ್ಲಿ ಗುಮ್ಮಟಕ್ಕೆ ಹಾಲು ತುಪ್ಪ ಎಲ್ಲ ಎರಿತಾರೆ, ಇದರ ಕುಡಿತದ. ಅದನ್ನೇ ಬಡವ್ರಿಗೆ ಕೊಟ್ರೆ ಎಷ್ಟು ಜನ ಬದುಕ್ಬೋದು ಅಲ್ಲ. ನೋಡಿ, ಆ ಮೂಢ ನಂಬಿಕೆ ಇವತ್ತು ಎಷ್ಟು ಸೈತಾನನು
ಎಷ್ಟು ಜನರನ್ನ ಮರಳು ಮಾಡಿಬಿಟ್ಟಿದ್ದಾನೆ ನೋಡಿ. ಹಾಲು ತುಪ್ಪ ತಮ್ಮ ಮಕ್ಕಳು ಕೊಡೋದಿಲ್ಲ, ಅದನ್ನ ತಗೊಂಡೋಗಿ ಕಲ್ಲು ಬಂಡೆಗೆ ಹಾಕ್ತಾರೆ. ಹೌದಾ ನೋಡಿ, ಎಂತ ಒಂದು ಮೂರ್ಖತನದ ಒಂದು ನಂಬಿಕೆ ಎಂಬುದಾಗಿ ಹೇಳ್ಬೇಕಾದ್ರೆ ನಿಜವಾಗ್ಲೂ ಕೂಡ ಅದರಲ್ಲಿ ಯಾವ ಅರ್ಥನೂ ಇಲ್ಲ. ಇವತ್ತು ಇದನ್ನ ತಿಳಿದಿರ್ತಕ್ಕಂಥ ಅನೇಕರು ಇವತ್ತು ಕ್ರೈಸ್ತತ್ವವನ್ನು ಅಂಗೀಕಾರ ಮಾಡ್ತಾ ಇದ್ದಾರೆ. ಅವರಲ್ಲಿ ಪ್ರೀತಿ ಇಲ್ಲ, ಬರೀ ಕಾಟಾಚಾರಕ್ಕೆ ಆಚರಣೆಗಳನ್ನ ಮಾಡ್ಕೊಂಡು ಹೋಗ್ತಾ ಇದಾರೆ ಹೊರತು ಯಾವ ಅದರಲ್ಲಿ ಅರ್ಥವಿಲ್ಲ. ಆಮೇಲೆ ಇನ್ನೊಂದು ಮಾತನ್ನು ಹೇಳ್ತದ, ಉಂಬ ಜಂಗಮ ಬಂದರೆ ನಡೆಯಂಬರು ಉಣ್ಣದ ಲಿಂಗಕ್ಕೆ ಬೋನವ ಹಿಡಿಯಂಬರಯ್ಯ ಸರ್ವಜ್ಞ. ನೋಡಿ, ಆ ಲಿಂಗ ಏನು ಉಣ್ಣದಿಲ್ಲ ತಿನ್ನೋದಿಲ್ಲ, ಕಡುಬು ಹೋಳಿಗೆ ತುಪ್ಪ ಎಲ್ಲಾನು ಹಾಕ್ತಾರೆ. ಉಣ್ಣದ ಲಿಂಗಕ್ಕೆ ಏನಂದ್ರಿ, ಉಂಬ ಜಂಗಮ ಬಂದರೆ ನಡೆಯಂಬರು, ನಿಜವಾದಂತ ಭಿಕ್ಷುಕ ಬಂದ್ರೆ ಏನ್ ಮಾಡ್ತಾರೆ, ಅವನು ಮುಂದೆ ಹೋಗಂತ ಕಳಿಸ್ತಾರೆ. ಆದ್ರೆ ಉಣ್ಣದ ಲಿಂಗಕ್ಕೆ ಬೋನವ ಹಿಡಿಯಂಬರಯ್ಯ ಸರ್ವಜ್ಞ. ಕಲ್ಲುನಾಗರ ಕಂಡ್ರೆ ಅದನ್ನ ಹಾಲನ್ನ ಎರಿತಾರೆ. ಅದ್ರ ನಿಜವಾದಂತ ಹಾವು ಬಂದ್ರೆ ಬಡಿಗೆ ತಗೊಂಡು ಹೊಡಿತಾರೆ. ನೋಡಿ, ಇದು ಇವತ್ತು ಈ ಮನುಷ್ಯನ ಒಂದು ಧರ್ಮ ಇದು. ಅದಕ್ಕೋಸ್ಕರನೇ ಸ್ವಾಮಿಗೆ ಇದು ವಿರುದ್ಧವಾದಂಥದ್ದು. ಸ್ವಾಮಿಯಲ್ಲಿ ತಿಳಿಸ್ತಕ್ಕಂಥದ್ದು ಏನಂದ್ರೆ, ಸತ್ಯ ದೇವರೊಬ್ಬನಿದ್ದಾನೆ, ಈ ಭೂಮಿಯನ್ನ ತಾನು ಉಂಟು ಮಾಡಿದ್ದಾನೆ, ಆತನು ಈ ಭೂಮಿಯನ್ನ ನಡೆಸ್ಕೊಂಡು ಹೋಗ್ತಾ ಇದ್ದಾನೆ. ಈ ಭೂಮಿಯಲ್ಲಿ ಇರ್ತಕ್ಕಂಥ ಸಕಲ ವಿಚಾರಗಳಲ್ಲಿ ಆತನು ತನ್ನ ಜ್ಞಾನದಿಂದ ಇದನ್ನು ಉಂಟು ಮಾಡಿ ಅದನ್ನ ಸಂರಕ್ಷಿಸಿಕೊಂಡು ಹೋಗ್ತಾ ಇದ್ದಾನೆ. ಅದು ಮಾತ್ರವಲ್ಲ, ತನಗೆ ಸ್ವಕೀಯ ಜನರಾಗಿರ್ತಕ್ಕಂಥ ಈ ಇಸ್ರಾಯೇಲರನ್ನು ಕೂಡ, ನಿಮ್ಮನ್ನು ಕೂಡ ನಾನು ನಡೆಸ್ಕೊಂಡು ಹೋಗ್ತೇನೆ ಎಂಬಂತ ಒಂದು ಸಂದೇಶವನ್ನ ಅವರಲ್ಲಿ ಸಾರ್ತಾ ಇದ್ವಿ. ಪ್ರಿಯ ದೇವ ಜನರೇ, ಇವತ್ತೇನಪ್ಪ ಅಂತ ಹೇಳಿದ್ರೆ, ಮುಂದೆ ಇನ್ನೂ ಹೆಚ್ಚಾದಂತ ವಿಷಯಗಳನ್ನ ಕಲಿತೇವೆ. ನೀವು ಈ ಉಪದ್ರವಗಳ ಬಗ್ಗೆ ನಿಮ್ಗೆ ಇಷ್ಟು ಗಮನ ಇರಲಿ. ಮೊದಲು 3 ಉಪದ್ರವಗಳು ಬಹಳ ಸುಲಭವಾದಂಥದ್ದು, ಅಂದ್ರೆ ಸಾಮಾನ್ಯವಾಗಿರ್ತಕ್ಕಂಥದ್ದು. ಆದ್ರೆ ನಂತರ ಬಂದಂತ 3 ಉಪದ್ರವಗಳು ಬಹಳ ಕಠಿಣವಾದಂಥದ್ದುಗಳಾದವು. ಆಮೇಲೆ ಇನ್ನ 3 ಉಪದ್ರವಗಳು, ಮುಂದೆ 3 ಉಪದ್ರವಗಳು ಬಂದಲ್ಲ, ಅವು ಡಿವಾಸ್ಟೇಟಿಂಗ್. ಆವಾಗ ತಾನೇ 10ನೇ ಉಪದ್ರವ ಬಂದಾಗ ತಾನೆ ಚೊಚ್ಚಲ ಮಕ್ಕಳು ಸಾಯ್ತಕ್ಕಂತ ಕಾಲ ಬಂದಾಗ ತಾನೇ ಅವ್ರಿಗೆ ನೀವು ಹೋಗ್ರಪ್ಪ ಸಾಕಾಯ್ತು ನಿಮ್ಮಿಂದ. ನೋಡಿ, ಇದರಲ್ಲಿ ಒಂದನ್ನ ನಾವು ತಿಳ್ಕೊಳ್ಬೇಕು, ದೇವರು ತನ್ನ ಮಕ್ಕಳನ್ನ ಹೇಗೆ ಕಾಪಾಡ್ತಾನೆ ಎಂಬುದಾಗಿ. ತಾನು ಆರಿಸಿಕೊಂಡಿರ್ತಕ್ಕಂಥ ತನ್ನ ಮಕ್ಕಳನ್ನ ಯಾವತ್ತೂ ಕೂಡ ಕಷ್ಟಕ್ಕೆ ಈಡು ಮಾಡುವುದಿಲ್ಲ ಎಂಬಂತದ್ರಲ್ಲಿ ಇವತ್ತಿನ ಪಾಠ ತಿಳಿಸ್ತಕ್ಕಂಥದ್ದಾಗಿದೆ. ಎರಡನೇ ಪಾಠ ಬಹಳ ಸುಲಭವಾಗಿ ನಾವು ಇದನ್ನ ಅರ್ಥ ಮಾಡ್ಕೊಳ್ಳೋಣ, ಜಾಸ್ತಿ ತಲೆ ಕೆಡಿಸ್ಕೊಳ್ಳೋದು ಬೇಡ. ಯಾಕಂದ್ರೆ ಇಲ್ಲಿ ಏನಪ್ಪಾ ಅಂತ ಹೇಳಿದ್ರೆ, ಸ್ವಾಮಿ ನಮಗೆ ತಿಳಿಸ್ತಕ್ಕಂಥದ್ದು ಏನಂದ್ರೆ, ಸತ್ಯ ದೇವರ ಮುಂದೆ ಯಾವ ಅಸತ್ಯವೂ ಕೂಡ ನಿಲ್ಲುವುದಿಲ್ಲ. ನಿಮ್ಗನ್ಸ್ಬೋದು ಕೆಲವು ಸಾರಿ ನಮ್ಮ ಮುಂದೆ ಇರ್ತಕ್ಕಂಥ ಅಸತ್ಯವನ್ನ ಪಾಲಿಸ್ತಕ್ಕಂಥವ್ರು ಅವರು ಮುಂದೆ ಹೊರಿತಾ ಇರ್ತಾರೆ. ನಿಮ್ಗೆ ಗೊತ್ತಿರ್ಬೋದು, ನೀವು ಕೇಳಿರ್ಬೋದು, ನೋಡಿರ್ಬೋದು, ನೀವು ಯೋಚನೆ ಮಾಡ್ಬೇಕಾಗಿಲ್ಲ. ಇದ್ರ ಬಗ್ಗೆ ಇವತ್ತು ನಾವು ಎಷ್ಟೋ ಸಾಕ್ಷಿಗಳನ್ನ ಹೇಳ್ಬೋದು. ಆದ್ರೆ ಇವತ್ತೇನಪ್ಪ ಅಂತ ಹೇಳಿದ್ರೆ, ಅನ್ಯರ ಮುಂದೆ ಅಥವಾ ಅನ್ಯ ಜನಾಂಗದವರ ಮುಂದೆ ಸತ್ಯ ದೇವರನ್ನ ಅಂಗೀಕರಿಸಿ ಇವತ್ತು ಸತ್ಯ ದೇವರನ್ನ ತಮ್ಮ ಮೊದಲನೇ ವ್ಯಕ್ತಿಯನ್ನಾಗಿ ಮಾಡಿಕೊಂಡಿರ್ತಕ್ಕಂಥ ಜನರು ಇವತ್ತು ಯಾವ ಕೊರತೆ ಇಲ್ದಂಗೆ ದೇವರು ನಿದ್ರೆಯಲ್ಲಿಯೂ ಸಹ ಅವರಿಗೆ ಆಹಾರವನ್ನು ಕೊಡ್ತಾ ಇದ್ದಾರೆ. ಹೌದಾ? ಕೀರ್ತನೆಗಾರನು ಹೇಳುವಂತ ರೀತಿಯಲ್ಲಿ ನೋಡುವಾಗ ಅವ್ರಿಗೆ ನಿದ್ರೆಯಲ್ಲೂ ಕೂಡ ದೇವರ ಆಹಾರ ಕೊಡ್ತಾರೆ. ಪ್ರಾಯದ ಸಿಂಹಗಳಾದರೂ ಹೊಟ್ಟೆಗಿಲ್ಲದೆ ಹಸ್ತಾವು, ಆದ್ರೆ ದೇವರ ಮಕ್ಕಳಿಗೆ ಯಾವ ಊಟಕ್ಕೂ ಕೂಡ ಕೊರತೆ, ಯಾವ ಮೇಲಿಗೂ ಕೂಡ ಕೊರತೆ ಇರುವುದಿಲ್ಲ. ಅದರಿಂದ ಪ್ರಿಯ ದೇವ ಜನರೇ, ಇವತ್ತು ಈ ಉಪದ್ರವಗಳ ಬಗ್ಗೆ ನಾವು ಇಡೀ ವಾರ ಚರ್ಚೆ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀವಿ. ಅದರಿಂದ ನಮಗೆ ಚೆನ್ನಾಗಿ ಗೊತ್ತಿರ್ಲಿ, ಇಲ್ಲಿ ಮೋಶೆ ಅರೋನ ಅವರು ಹೋಗಿ ಫರೋನ ಮುಂದೆ ಆ ಕೋಲನ್ನ ಬಿಟ್ಟಾಗ ಆ ಹಾವಾಯ್ತು. ಆ ಹಾವು ಆ ಮಂತ್ರವಾದಿಗಳು ಬಿಟ್ಟಂತ ಕೋಲನ್ನ ನುಂಗಿದಾಗ ಅಲ್ಲಿ ಫರೋ ರಾಜನಿಗೆ ಒಂದು ಮೊದಲನೇ ಸೂಚನೆ ಅದು, ಅವನು ಅರ್ಥ ಮಾಡ್ಕೊಳ್ಬೇಕು ಇಷ್ಟರಲ್ಲೇ. ಹೌದು, ನಮ್ಮ ಮಂತ್ರವಾದಿಗಳು ಏನು ಮಾಡಕ್ಕಾಗೋದಿಲ್ಲ, ಇದು ಯಾವ ಕಾರ್ಯ ಸಾಗ್ಲಿಕ್ಕೆ ಆಗೋದಿಲ್ಲ, ಇವರ ದೇವರು ಸತ್ಯ ದೇವರು ಎಂಬುದಾಗಿ ಅವನು ಸ್ಪಷ್ಟವಾಗಿ ತಿಳ್ಕೊಂಡಿದ್ ಬಿಟ್ಟಿದ್ರೆ 9 ಉಪದ್ರವಗಳಿಂದ ಅವ್ರನ್ನ ತಪ್ಪಿಸಬಹುದಾಗಿತ್ತು. ಆದ್ರೆ ಅವ್ರ ಹಠಮಾರಿತನದಿಂದ ಅವನು ಇವ್ರನ್ನ ನಾನು ಯಾಕೆ ಬಿಡಬೇಕು. ಸಾಮಾನ್ಯವಾಗಿ ನಾವು ನೆನ್ನೆ ಚರ್ಚೆ ಮಾಡಿದ್ ಬಹಳಷ್ಟು. ಇಲ್ಲಿ ಏನಪ್ಪಾ ಅಂತ ಹೇಳಿದ್ರೆ, ದೇವ್ರು ಕಠಿಣ ಮಾಡದ್ನೋ ಅಥವಾ ಅವನು ಕಠಿಣ ಮಾಡದ್ನೋ, ಒಂದು ದೇವ್ರು ಕಠಿಣ ಮಾಡದ ಅಂತ ಹೇಳ್ಬೇಕಾದ್ರೆ
ಒಂದು ಸಣ್ಣ ಉದಾಹರಣೆಯನ್ನ ಕೊಡೋಣ. ಇವತ್ತು ನಾವೆಲ್ಲರೂ ಕೂಡ ಸ್ಪಷ್ಟವಾಗಿ ಇದನ್ನ ಅರ್ಥ ಮಾಡ್ಕೊಳ್ಳೋಣ. ಈಗ ಯಾಕಂದ್ರೆ ಇವತ್ತು ಅನೇಕ ಇದ್ರ ಬಗ್ಗೆ ಚರ್ಚೆಗಳಾಗ್ತವೆ. ಒಂದು 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 ಕಡೆಗೆ ಈ ಸ್ಪಾಂಜ್ ಅನ್ನ ಇಡ್ರಿ, ಇನ್ನೊಂದು ಕಡೆಗೆ ಒಂದು ಕಲ್ಲನ್ನ ಇಡ್ರಿ. ಆ ಎರಡರ ಮೇಲಿನ್ನು ನೀರು ಬೀಳುವಂತೆ ನೀವು ಮಾಡ್ರಿ, ಏನಾಗತ್ತೆ ಹೇಳ್ರಿ? ಈ ಸ್ಪಾಂಜ್ ಎಂಬಂತದ್ದು ನೀರನ್ನ ಹೀರ್ಕೊಳ್ತದೆ, ಕಲ್ಲೆಂಬಂತದ್ದು ಅದು ಒಂದು ಸಣ್ಣ ಹನಿ ನೀರನ್ನು ಕೂಡ ತೆಗೆದುಕೊಳ್ಳೋದಿಲ್ಲ. ಇಲ್ಲಿ ಫರೋಹನು ಅದೇ ರೀತಿಯಾದಂತ ಮನಸ್ಸುಳ್ಳವನಾಗಿದ್ದ. ಅಂದ್ರೆ ಇಲ್ಲಿ ಕಠಿಣ ಮಾಡದ ಅಂತ ನಾವು ಸುಲಭವಾಗಿ ಹೇಳ್ಬಿಡ್ತೀವಿ. ಒಂದು ಪಕ್ಷದಲ್ಲಿ ಅವರ ಮನಸ್ಸಿಗೆ ತಕ್ಕಂತೆನೆ ದೇವರು ಅವ್ರಿಗೆ ಇದನ್ ಮಾಡ್ತಾನೆ ಅಷ್ಟೇ. ಆದ್ರೆ ಇವತ್ತೇನಪ್ಪ ಅಂತ ಹೇಳಿದ್ರೆ 9 ವಾಕ್ಯಗಳಲ್ಲಿ ಹೇಳ್ತದೆ ದೇವರು ಫರೋಹನ ಹೃದಯವನ್ನ ಕಟ್ ಮಾಡಿದನು ಅಂತ. 9 ವಚನಗಳು ಹೇಳ್ತದೆ ಅಲ್ಲಿ ಏನು, ಫರೋಹನೇ ತಾನು ಕಠಿಣ ಮಾಡ್ಕೊಂಡ ಅಂತ ಹೇಳಿ. ಸೊ ಹಾಗಾಗಿ ಇವತ್ತು ಸಮಬಲವಾದಂತ ಇವತ್ತು ಸತ್ಯ ದೇವರಿಗೂ ಅಸತ್ಯವಾದಂತ ದೇವರಿಗೂ ಇದೇ ಆಗಿದೆ. ಆದ್ರೆ ಸತ್ಯವು ಯಾವತ್ತೂ ಕೂಡ ಜಯವನ್ನು ಸಾಧಿಸ್ತದೆ, ಜಯವನ್ನು ಪಡಿತದೆ. ಸತ್ಯವಾಗಿ ನಾವು ನಡ್ಕೊಳ್ಳುವಾಗ ಅದಕ್ಕೆ ಇಫ್ ಯು ಶಾಲ್ ಬಿಲೀವ್ ಆನ್ ದ ಸನ್ ವಿಲ್ ಸೆಟ್ ಯು. ನೋಡಿ, ನಾವು ಆ ಯೇಸು ಕ್ರಿಸ್ತನನ್ನ ನಾವು ಅಂಗೀಕಾರ ಮಾಡಿದ್ರೆ ಆತನು ನಮ್ಮನ್ನು ಬಿಡುಗಡೆ ಮಾಡ್ತಾನೆ. ಇಲ್ಲದ್ರೆ ನಾವು ಬಂಧನದಲ್ಲಿರ್ತೇವೆ, ಪಾಪದ ಬಂಧನದಲ್ಲಿರ್ತೇವೆ. ಅಥವಾ ಇದೇ ರೀತಿಯಾಗಿ ಇಸ್ರಾಯೇಲ್ ಯಾವ ರೀತಿಯಾಗಿ ಪಾಪ ಇವತ್ತು ಇದು ಏನ್ ಸೂಚನೆ ತೋರ್ಸುತ್ತಂದ್ರೆ, ನಾವು ಇವತ್ತು ನಮ್ಮ ಯಾತ್ರೆಯನ್ನ ನಾವು ಹೊಸ ಯೆರೂಸಲೇಮ್ ಅಥವಾ ಕಾನಾನ್ ದೇಶಕ್ಕೆ ನಾವು ಹೋದಂತ ಪ್ರಯಾಣ ಸುಲಭವಾಗಿರ್ಲಿಕ್ಕೆ ಹೋಗುದಿಲ್ಲ. ವಾರದಲ್ಲಿ ನಾವು ಕಲ್ತಿದ್ದೇವೆ, ಅಡೆತಡೆಗಳು ಬರ್ತದೆ, ಹಿಕಪ್ಸ್. ಆದ್ರೆ ಅವನ್ನೆಲ್ಲವನ್ನು ಕೂಡ ನಾವು ಜಯಿಸ್ಕೊಂಡು ಮುಂದೆ ಹೋಗ್ತಾ ಇದ್ದೇವೆ. ಇದಕ್ಕೆ ದೇವರು ನಮ್ಗೆ ಸಹಾಯಕನಾಗಿರ್ತಾನೆ ಎಂಬಂತದ್ದು ಇದರಲ್ಲಿ ಬಹಳ ಸ್ಪಷ್ಟವಾಗಿ ತಿಳ್ಕೊಳ್ಳೋಣ. ಮುಂದೆ ಇನ್ನೂ ಅನೇಕ ವಿಚಾರಗಳಿದೆ, ಅದನ್ನ ನಾವು ಅರ್ಥ ಮಾಡ್ಕೊಳ್ತಕ್ಕಂಥವ್ರಾಗೋಣ. ಈಗೇನಾದ್ರೂ ನಿಮ್ಮಲ್ಲಿ ಏನಾದ್ರೂ ವಿಷಯಗಳಿದ್ರೆ ತಿಳಿಸ್ಬಹುದು. ಒಂದು ಸಮಂಜಸವಾದಂತ ಒಂದು ಚರ್ಚೆಯನ್ನ ಮಾಡೋಣ. ಯಾರು ಬುದ್ಧಿವಂತರಿಲ್ಲ ಇಲ್ಲಿ. ನಮ್ಮ ದೇವರು ನಮಗೆ ಕೊಟ್ಟಿರ್ತಕ್ಕಂಥ ಜ್ಞಾನದಲ್ಲಿ ನಾವು ಏನೋ ಒಂದು ವಿಷಯಗಳನ್ನ ಹೇಳ್ತೇವೆ. ನಿಮ್ಗೇನಾದ್ರು ವಿಷಯಗಳು ಗೊತ್ತಿತ್ತಂದ್ರೆ ದಯಮಾಡಿ ಹೇಳ್ರಿ. ಒಂದು ಪಕ್ಷ ತಪ್ಪಿದ್ರೆ ಅದನ್ನ ನಾವು ತಿದ್ದುಕೊಳ್ಳೋಣ, ಹೌದಲ್ರ? ಒಂದು ಸಕಾರಾತ್ಮಕವಾದಂತ ರೀತಿಯಲ್ಲಿ ನಾವು ಚರ್ಚೆ ಮಾಡೋದಾದ್ರೆ ಖಂಡಿತವಾಗ್ಲೂ ಕೂಡ ಈ ಪಾಠಗಳು ನಮಗೆ ಒಂದು ಒಳ್ಳೆ ಏನು ನಮ್ಮ ಜೀವಿತದ ಆಧ್ಯಾತ್ಮಿಕವಾದಂತ ಜೀವಿತವನ್ನ ಬಲಪಡಿಸ್ತಕ್ಕಂಥದ್ದಾಗಿರ್ತದೆ ಎಂಬುದಾಗಿ ನನ್ನ ಪ್ರಾರ್ಥನೆ ಆಗಿದೆ. ದೇವರಿಗೆ ಸ್ತೋತ್ರವಾಗಲಿ. ಆಮೆನ್. ಪಾಠಕ್ಕಾಗಿ ಹಿರಿಯ ಬೋಧಕರಂತ ಸಾಲಮನ್ ಸರ್ ಅವರಿಗೆ ವಂದನೆಗಳನ್ನು ಸಲ್ಲಿಸ್ತೇನೆ. ಈಗಾಗಲೇ ಅವರು ತಿಳಿಸಿರುವ ಹಾಗೆ ಸಮಂಜಸಕರವಾದಂತ ಒಂದು ಚರ್ಚೆಗೆ ಆಸ್ಪದವಿದೆ. ತಿಳಿದಂತ ವಿಷಯಗಳನ್ನ ಹಂಚಿಕೊಳ್ಳಬಹುದು. ವಾಗ್ವಾದದ ವಿಷಯಗಳನ್ನ ನಾವು ನಿರಾಕರಿಸೋಣ. ಅದರ ಕೊಡುಗೆ ಹೋಗೋದು ಬೇಡ. ಅರ್ಥ ಮಾಡಿಕೊಡಲು ಪ್ರಯಾಸ ಪಡೋಣ. ಅದಕ್ಕಾಗಿ ಏನಾದ್ರೂ ಸಂದೇಹಗಳಿದ್ರೆ, ಪ್ರಶ್ನೆಗಳಿದ್ರೆ ಕೇಳಬಹುದು. ಥ್ಯಾಂಕ್ ಗಾಡ್. ಉತ್ತಮವಾದಂತ ರೀತಿಯಲ್ಲಿ ಅವರು ತಿಳಿಸ್ಕೊಟ್ಟಿದ್ದಾರೆ, ನಮ್ಗೆಲ್ರಿಗೂ ಅರ್ಥ ಆಗಿದೆ. ಇನ್ನೂ ಹೆಚ್ಚಿನ ವಿಷಯಗಳನ್ನ ಮುಂದಿನ ವಾರಗಳಲ್ಲಿ ಕಲಿತೇವೆ. ದೇವರ ನಮ್ಮನ್ನು ನಡೆಸಲಿ. ಈ ಸಮಯದಲ್ಲಿ ನಾವು ಪ್ರಾರ್ಥನೆಗೆ ಹೋಗೋಣ. ಆ ಪ್ರಾರ್ಥನೆ ವಿಜ್ಞಾಪನೆಗಳಿದ್ರೆ ಈ ಸಮಯದಲ್ಲಿ ನೀವು ಹಂಚಿಕೊಳ್ಳಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಪ್ರಾರ್ಥನೆಯನ್ನ ಮಾಡ್ಲಿಕ್ಕೆ ಈ ಸಮಯದಲ್ಲಿ ಸಹೋದರಿ ಮಾಲಾ ಮಾಕಿನವರು ಇದ್ದಾರೆ. ಅವರು ನಮ್ಮನ್ನ ಪ್ರಾರ್ಥನೆ ನಡೆಸ್ಕೊಡ್ಬೇಕೆಂಬುದಾಗಿ ಕೇಳ್ಕೊಳ್ತೀನಿ. ಇದ್ದೀರಮ್ಮ ಸಹೋದರಿ ಮಾಲಾ ಅವರು? ಓಕೆ, ಪ್ರಾರ್ಥನೆ ಮಾಡಿ. ಪ್ರಾರ್ಥನೆ ವಿಜ್ಞಾಪನೆಗಳೇನಾದ್ರು ಇದ್ರೆ ದಯಮಾಡಿ ತಿಳಿಸ್ಬೇಕೆಂದ ಕೇಳ್ಕೊಳ್ತೇನೆ. ಮಕ್ಕಳಿಗೆ ಸಬ್ಬತ್ತು ದಿನ ಹೇಳಿ ಹೇಳಿಮ್ಮ, ಕೇಳಿಸ್ತಾ ಇದೆಯಾ? ನನ್ ಮಕ್ಕಳಿಗೆ ಕೇಳಿಸ್ತಾ ಇದೆ. ನನ್ ಮಕ್ಕಳಿಗೆ ಸಬ್ಬತ್ತು ದಿನ ರಜಾ ಸಿಗ್ಲಿಕ್ಕೆ ಪ್ರಾರ್ಥನೆ ಮಾಡ್ಬೇಕು. ಓಕೆ, ಅವರು ಕೆಲಸ ಮಾಡ್ತಾ ಇದ್ದಾರೆ, ಅವ್ರಿಗೆ ಸಬ್ಬತ್ತಿನ ಆರಾಧನೆ ಮಾಡ್ಲಿಕ್ಕೆ ರಜಾ ಸಿಗ್ಬೇಕು.
ಅದಕ್ಕಾಗಿ ದೇವರು ಕಾರ್ಯ ಮಾಡ್ಬೇಕು, ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡ್ಬೇಕೆಂದು ಕೇಳ್ಕೊಂಡಿದ್ದಾರೆ. ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡೋಣ. ಆಮೇಲೆ ಯಾರಾದ್ರೂ ಇದ್ರೆ, ಸೊ ದಿನನಿತ್ಯ ನಾವು ಪ್ರಾರ್ಥನೆಗಳನ್ನ ಮಾಡ್ತಾ ಇದ್ದೇವೆ. ಕೆಲವೊಂದು ವಿಷಯಗಳು ಇದರಲ್ಲಿ ಒಂದು ಸಣ್ಣದು ಸಾಕ್ಷಿ ಹೇಳ್ಬಿಡೋದ ಗ್ರೇಸಿ ಅಮ್ಮನವ್ರಿಗೆ, ಸಿಸ್ಟರ್ ಗ್ರೇಸಿ ಅವರಿಗೆ. ಹೇಳಿ ನೋಡಿ, ಹೇಳಿ. ನಮ್ಮ ಮಗನಿಗೂ ಕೂಡ ಇದೇ ರೀತಿ ಅಂತ ನೀವು ಅನುಭವಿಸ್ತಕ್ಕಂತ ಒಂದು ಕಾಲವು ಕೂಡ ನಾವು ಅನುಭವಿಸಿದ್ದೇವೆ. ಮೈಸೂರಲ್ಲಿ ನಮ್ಮ ಮಗನು ಕೂಡ ಓದ್ತಾ ಇರ್ಬೇಕಾದ್ರೆ ಅವನು ಓದ್ತಕ್ಕಂತ ಇಂಜಿನಿಯರಿಂಗ್ ಕಾಲೇಜಲ್ಲಿ ಬಹಳ ಸಮಸ್ಯೆ ಆಯ್ತು. ಆದ್ರೆ ಸ್ಟಾರ್ಟಿಂಗ್ ಅಲ್ಲೇ ನಾವು ಅದನ್ನ ಡೈರೆಕ್ಟರ್ ಮುಖಾಂತರವಾಗಿ, ಪ್ರಿನ್ಸಿಪಲ್ ಮುಖಾಂತರವಾಗಿ ಒಂದು ಒಪ್ಪಂದವನ್ನ ಮಾಡ್ಕೊಂಡು ನಾ ಕೇಳಿದೆ, ಸರ್ ದಯಮಾಡಿ ನಮಗೆ ಶನಿವಾರ ರಜೆ ಕೊಡಿ. ಪ್ರಾರ್ಥನಾ ಪೂರ್ವಕವಾಗಿ ನಾವು ಕೇಳಿದ್ವಿ. ಅವ್ರು ಯಾರು ಅಲ್ಲ, ನಮ್ಮ ಕಾಂಗ್ರೆಸ್ ವಕ್ತಾರರವರು ಮೈಸೂರು ಜಿಲ್ಲೆನಲ್ಲಿ, ಎಂ ಲಕ್ಷ್ಮಣ ಅಂತೇಳಿ. ಸೊ ಅವ್ರನ್ನ ಕೇಳ್ಕೊಂಡ್ವಿ. ಅವರು ಹೇಳಿದ್ರು, ಅಲ್ಲ ನೀವು ಶನಿವಾರ ಯಾಕೆ ರಜೆ ಕೇಳ್ತಾ ಇದಾರೆ, ಎಲ್ಲ ಭಾನುವಾರ ಚರ್ಚ್ಗೆ ಹೋಗ್ತಾರೆ, ನೀವೇ ಶನಿವಾರ ಹೋಗ್ತಾ ಇದ್ದೀರಿ ಅಂತ. ನಾನು ಅವ್ರಿಗೆ ಹೆಚ್ಚು ವಿಷಯವನ್ನ ಹೇಳಲಿಕ್ಕಾಗ್ಲಿಲ್ಲ. ಒಂದೇ ಒಂದು ವಿಷಯ ಹೇಳಿದೆ, ನೋಡಿ ಅವರು ರಜಾ ದಿನ ಚರ್ಚ್ಗೆ ಹೋಗ್ತಾ ಇದಾರೆ. ದೇ ಗೋ ಟು ಚರ್ಚ್ ಆನ್ ಎ ಹಾಲಿಡೇ, ಬಟ್ ವಿ ಗೋ ಟು ಚರ್ಚ್ ಆನ್ ಎ ಹೋಲಿಡೇ. ಇಷ್ಟು ಹೇಳಿದ್ದಕ್ಕೆ ಆ ಮನುಷ್ಯ ಸೈಲೆಂಟ್ ಆಗ್ಬಿಟ್ಟ. ಹಾಗಾದ್ರೆ ನಾನು ನಿಮ್ಮ ಹೋಲಿಡೇಗೆ ನಾನು ಅಡ್ಡ ಬರೋದಿಲ್ಲ, ನೀವು ಮಾಡ್ಕೊಂಡು ಹೋಗಿ. ಆದ್ರೆ ಶನಿವಾರ ಇರ್ತಕ್ಕಂಥ ಅಸೈನ್ಮೆಂಟ್ ಗಳನ್ನ ಅವ್ರು ಭಾನುವಾರ ಮಾಡ್ಬೇಕು ಅಂತಂದ್ರು. ಖಂಡಿತವಾಗ್ಲು ಸರ್ ಅಂದ್ವಿ. 5 ವರ್ಷದ ಕಾಲ ಅವ್ರು ಅವಕಾಶ ಮಾಡಿಕೊಟ್ರು. ಸೊ ಪ್ರಾರ್ಥನೆ ಪೂರ್ವಕವಾಗಿ ನೀವು ಮಾಡಿ ಸಿಸ್ಟರ್, ಖಂಡಿತವಾಗ್ಲೂ ದೇವರು ನಿಮಗೆ ಜಯ ಕೊಡ್ತಾನೆ. ಅದಕ್ಕಾಗಿ ಪ್ರಾರ್ಥನೆ ಮಾಡೋಣ. ಇದು ಅವರೊಬ್ಬರ ಸಮಸ್ಯೆ ಅಲ್ಲ, ಅನೇಕ ದೇವ ಜನರ ಸಹೋದರ ಸಹೋದರಿಯ ಸಮಸ್ಯೆ ಆಗಿದೆ. ಅದರಿಂದ ಎಲ್ಲರಿಗೂ ಸಾರ್ವತ್ರಿಕವಾಗಿ ಅದಕ್ಕೋಸ್ಕರ ಈ ವಿಭಿನ್ನಗಳನ್ನ ನಾವು ದೇವ್ರ ಮುಂದೆ ಇಡೋಣ. ಓಕೆ, ಇನ್ಯಾವುದಾದ್ರೂ ವಿಜ್ಞಾಪನೆಗಳಿದ್ರೆ ತಿಳಿಸ್ಬೇಕೆಂಬ ಕೇಳ್ಕೊಳ್ತೇನೆ. ಓಕೆ, ಸಹೋದರಿ ಮಾಲಾ ಅವರು ಪ್ರಾರ್ಥನೆ ಮಾಡಬೇಕೆಂದು ಕೇಳ್ಕೊಳ್ತೇನೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿ ಸ್ವರೂಪನಾದ ನನ್ನ ಸ್ವರ್ಗೀಯ ತಂದೆ ನಾಮಕ್ಕೆ ಸ್ತೋತ್ರವಾಗಲಿ ಸ್ವಾಮಿ. ಕರ್ತನೆ, ಇಡೀ ದಿನವೆಲ್ಲ ಕಾಯ್ದು ಕಾಪಾಡಿ, ಹೌದು ಸ್ವಾಮಿ, ಈ ಸಾಯಂಕಾಲದ ಸಮಯದಲ್ಲಿ ಸಭಾಶಾಲೆ ಪಾಠದಲ್ಲಿ ನಾವೆಲ್ಲರೂ ಒಂದಾಗುವಂತೆ ನೀನು ಕೃಪೆ ಮಾಡಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ. ಹೌದು ಸ್ವಾಮಿ, ವಿಶೇಷವಾದ ರೀತಿಯಲ್ಲಿ ಇವತ್ತಿನ ದಿನ ಸರ್ ಆಗಿರ್ತಕ್ಕಂಥ ಎಸ್ ಟಿ ಸಲ್ಮಾನ್ ಅವರು ಸ್ವಾಮಿ ವಿವರವಾಗಿ ಕರ್ತನೆ ಆ ಸಭಾಶಾಲೆ ಪಾಠದಲ್ಲಿ ಇರ್ತಕ್ಕಂಥದನ್ನ, ಹೌದು, ಕಠಿಣವಾದ ಸವಾಲುಗಳಿಗೆ ಯಾವ ರೀತಿಯ ಕೊರತೆಗಳು ಬಂದವು, ಅದನ್ನ ಯಾವ ರೀತಿ ದೇವರೇ ನೀನು ನಿವಾರಿಸಿದಿ ಎಂಬುದಾಗಿ ನಾವು ತಿಳಿದುಕೊಂಡಿದ್ದೇವೆ ಸ್ವಾಮಿ. ಅದಕ್ಕಾಗಿ ಸ್ತೋತ್ರ ಸ್ವಾಮಿ. ಹೇಳಿರ್ತಕ್ಕಂತ ಸರನ್ನ ಆಶ್ವಾಸ್ರಿ. ಹೌದು ಸ್ವಾಮಿ, ಅದನ್ನ ನಾವು ಅರ್ಥ ಮಾಡಿಕೊಂಡು ನಾವು ಕೂಡ ಅದನ್ನ ಸ್ವಾಮಿ ಮನಸ್ಸಿನಲ್ಲಿ ಇಟ್ಟುಕೊಳ್ಳದೆ ಇನ್ನೊಬ್ಬರಿಗೆ ಅದನ್ನ ಹಂಚುವಂತ ಭಾಗ್ಯವನ್ನ ನಮಗೂ ಕೂಡ ನೀವು ಕೊಟ್ಟು ಕಾಪಾಡ್ರಿ ಎಂಬುದಾಗಿ ಕೇಳಾಗಿದ್ದೇನೆ ಸ್ವಾಮಿ. ಇವತ್ತಿನ ಸರ್ ಅವ್ರನ್ನ, ಅವ್ರ ಕುಟುಂಬ ಮಕ್ಕಳನ್ನ ಹೆಚ್ಚಾದ ರೀತಿಯಲ್ಲಿ ಆಶ್ವಸಿಸಿ ಕಾಪಾಡ್ರಿ ಅಂತ ಕೇಳ್ಕೊತೇನೆ ಸ್ವಾಮಿ. ಅದೇ ರೀತಿಯಾಗಿ ಸ್ವಾಮಿ, ಈ ಒಂದು ಜೂಮ್ ಕಾರ್ಯಕ್ರಮದಲ್ಲಿ ಕೂಡಿ ಬಂದಿರತಕ್ಕಂತ ಪ್ರತಿಯೊಬ್ಬ ಮಕ್ಕಳನ್ನ ಹೆಸರಾಗಿ ಆಶ್ವಸ್ರಿ. ಹೌದು ಸ್ವಾಮಿ, 16 ಜನ ಈ ಒಂದು ಗ್ರೂಪಿನಲ್ಲಿ ಕೂಡಿದ್ದಾರೆ. 16ಕ್ಕಿಂತ ಹೆಚ್ಚಾಗಿ ಸ್ವಾಮಿ ಇದರಲ್ಲಿ ಕೂಡ್ಲಿಕ್ಕಾಗೋ ಹಾಗೆ ಸಹಾಯ ನೀಡಪ್ಪ. ಹೌದು ಸ್ವಾಮಿ, ನಾನು ಕೂಡ ಅನೇಕಾವರ್ತಿ ಸ್ವಾಮಿ ನನ್ನ ಮನೆಯ ತೊಂದರೆಗಳಿಂದ ಸ್ವಾಮಿ ಕೂಡಲಿಕ್ಕೆ ಅವಕಾಶ ಸಿಗ್ತಾ ಇಲ್ಲ ಸ್ವಾಮಿ. ಅದಕ್ಕಾಗಿ ಕರ್ತನೆ, ನಮ್ಮ ತಪ್ಪುಗಳನ್ನ ನೀನು ಕ್ಷಮಿಸಿ ಇನ್ನೊಂದಾವರ್ತಿ ನಾನು ಈ ಒಂದು ಕಾರ್ಯಕ್ರಮಕ್ಕೆ ಭಾಗಿಯಾಗಲಿಕ್ಕಾಗೋ ಹಾಗೆ ನೀನು ಸಹಾಯ ನೀಡಿ ಎಂಬುದಾಗಿ ಕೇಳ್ಕೊಳ್ತೇನೆ ಸ್ವಾಮಿ. ಅದೇ ರೀತಿಯಾಗಿ ನನ್ನ ಕರ್ತನೆ, ಇವತ್ತಿನ ದಿನ ಅನೇಕ ವಿಜ್ಞಾಪನೆಗಳು ಇರಬಹುದು. ಆದಾಗ್ಯೂ ಕರ್ತನೆ, ಆ ವಿಜ್ಞಾಪನೆಗಳನ್ನ ಹೇಳದೇ ಇರಬಹುದು. ಅಂತ ಮಕ್ಕಳನ್ನ ನೀನು ಆಶ್ವಾಸು ಸ್ವಾಮಿ. ವಿಶೇಷವಾಗಿ ನಾನು ಕೇಳೋಳದಂದ್ರೆ ಸ್ವಾಮಿ, ಈ ಒಂದು ಪ್ರಾರ್ಥನಾ ವಿಜ್ಞಾಪನೆಗಳನ್ನ ನಿನ್ನ ಪಾದಕ್ಕೆ ಸಮರ್ಪಿಸುತ್ತೇನೆ ಸ್ವಾಮಿ. ಅದೇ ರೀತಿಯಾಗಿ ಸ್ವಾಮಿ, ಈ ವಿಜ್ಞಾಪನೆಯಲ್ಲಿ ನನ್ನ ತಪ್ಪುಗಳು ಏನಾಗಿದ್ದರೂ ಸ್ವಾಮಿ ಅವರನ್ನು ಕ್ಷಮಿಸಿ ಇವುಗಳನ್ನ ಕೇಳಿ ಕರ್ತನೆ, ಅವ್ರಿಗೆ ಬೇಕಾಗಿರ್ತಕ್ಕಂತ ಅನುಕೂಲತೆಗಳನ್ನ ನೀನು ಒದಗಿಸಿಕೊಡಿ ಎಂಬುದಾಗಿ ಕೇಳಾಗಿದ್ದೇನೆ ಸ್ವಾಮಿ. ವಿಶೇಷವಾದ ರೀತಿಯಲ್ಲಿ ಸ್ವಾಮಿ, ಮಗಳು ಕೇಳಿಕೊಂಡ ರೀತಿಯಲ್ಲಿ, ಹೌದು ಸ್ವಾಮಿ, ಸಬ್ಬ ದಿನದಲ್ಲಿ ಮಕ್ಕಳು ರಜೆ ಸಿಗ್ತಾ ಇಲ್ಲ ಎಂಬುದಾಗಿ ಕೇಳಿಕೊಂಡಿದ್ದಾರೆ ಸ್ವಾಮಿ.
ಸ್ವಾಮಿ ಅವರೊಬ್ಬರದೇ ಅಲ್ಲ ಸ್ವಾಮಿ, ಅನೇಕ ಮಕ್ಕಳು ಹಳ್ಳಿಗಳಲ್ಲಿ ಸೇವೆ ಮಾಡ್ತಕ್ಕಂಥ ಬೋಧಕರುಗಳು ಮಕ್ಕಳು ಕೂಡ ಸ್ವಾಮಿ ಅದೇ ಒಂದು ಪರಿಸ್ಥಿತಿಯಲ್ಲಿ ಇದ್ದಾರೆ ಸ್ವಾಮಿ. ಆ ಗಳಿಗೆ ಬೇಗನೆ ಬರಲಿ ಎಂಬುದಾಗಿ ನಿನ್ನಲ್ಲಿ ನಾನು ಕೇಳಲಾಗಿದ್ದೇನೆ ಸ್ವಾಮಿ. ಸಬ್ಬದಿಂದಲ್ಲಿ ಅನೇಕರು ಸ್ವಾಮಿ ಮಕ್ಕಳು ಶಾಲೆಗೆ ಹೋಗುತ್ತಾರೆ, ಆದರೆ ಸ್ವಾಮಿ ಬೋಧಕರು ಅದಕ್ಕೋಸ್ಕರ ಕೊರಗುವವರಾಗಿದ್ದಾರೆ. ಆ ಒಂದು ಸಮಯವನ್ನ ಪ್ರತಿಯೊಬ್ಬರಿಗೆ ನೀನು ಒದಗಿಸಿಕೊಡಿ ಎಂಬುದಾಗಿ ಕೇಳಲಾಗಿದ್ದೇನೆ ಸ್ವಾಮಿ. ಆ ಮಗಳು ಇಟ್ಟಿರ್ತಕ್ಕಂಥ ಬೇಡಿಕೆಯನ್ನ ನಿನ್ನ ಪಾದಕ್ಕೆ ಸಮರ್ಪಿಸುತ್ತೇನೆ. ಅವ್ರು ಬೇಕಾಗಿರ್ತಕ್ಕಂಥ ಆ ವಿಚಾರವನ್ನ ನಿನ್ನ ಪಾದಕ್ಕೆ ಇಟ್ಟಿದ್ದಾರೆ ಸ್ವಾಮಿ. ಅದೇ ರೀತಿಯಾಗಿ ನಾವು ದಿನಾಲು ಆ ವಿಷಯದ ಬಗ್ಗೆ ಪ್ರಾರ್ಥನೆ ಮಾಡಿ ಅದನ್ನ ನಾವು ಕಂಡುಕೊಂಡು ನಿನ್ನ ಸಾಕ್ಷಿಯ ಮಕ್ಕಳಾಗಿ ಅವರು ಜೀವಿಸ್ಲಿಕ್ಕಾಗೋ ಹಾಗೆ ಸಹಾಯ ನೀಡಪ್ಪ. ಹೌದು ಸ್ವಾಮಿ, ಈ ಸತ್ಯ ಸಭೆಯಲ್ಲಿ ನಾವೆಲ್ಲರೂ ಒಟ್ಟಾಗಿ ಸೇರುವಾಗ ನಮಗೆ ಅದು ಒಂದೇ ಭಯವಾಗಿದೆ ಸ್ವಾಮಿ. ಮಕ್ಕಳನ್ನ ಹೊರಗಡೆ ಕಳಿಸುವುದು ಸಬ್ಬದಿಂದಲ್ಲಿ ಅಷ್ಟು ಇಷ್ಟ ಇಲ್ಲ. ಅದಾಗಿ ಕರ್ತನೆ ಅದು ಅನಿವಾರ್ಯವೂ ಹೌದು ಸ್ವಾಮಿ. ಅದಕ್ಕಾಗಿ ಕರ್ತನೆ ಇವುಗಳನ್ನೆಲ್ಲ ನೀನೇ ನಮಗೆ ನಿವಾರಿಸಿ ಕೊಡ್ಬೇಕೆಂಬುದಾಗಿ ಕೇಳ್ಕೊತೇನೆ ಸ್ವಾಮಿ. ಯಾವ ರೀತಿ ಇಸ್ರಾಯೇಲ್ರನ್ನ ಬಿಡುಗಡೆ ಮಾಡ್ಲಿಕ್ಕೆ ಐಗುಪ್ತ ದೇಶದಲ್ಲಿ ಫರೋಹನು ಹಠ ಹಿಡಿದನು ಸ್ವಾಮಿ, ಅದೇ ರೀತಿಯಾಗಿ ಕರ್ತನೆ ಈ ಲೋಕದ ಸೈತಾನನು ನಮಗೂ ಕೂಡ ಹಠವನ್ನು ಹಿಡಿಯುವನಾಗಿದ್ದಾನೆ. ಅದರಿಂದ ನಾವೆಲ್ಲರೂ ನಿನ್ನ ಸತ್ಯತೆಯನ್ನು ತಿಳಿದು ಆ ಒಂದು ಬಂಧನದಿಂದ ನಾವು ಬಿಡುಗಡೆ ಹೊಂದಲಿಕ್ಕಾಗೋ ಹಾಗೆ ನೀನು ಸಹಾಯ ನೀಡು. ನಮ್ಮ ಮಕ್ಕಳು ಕೂಡ ಸಬ್ಬದಿಂದಲೇ ಎಲ್ಲರೂ ಕೂಡಿ ನಿನ್ನನ್ನ ಘನಪಡಿಸಿ ಆರಾಧಿಸುವಂತ ಭಾಗ್ಯವನ್ನ ಎಲ್ಲರಿಗೂ ಕೊಟ್ಟು ಕಾಪಾಡೆಂಬುದಾಗಿ ಕೇಳ್ಕೊತಾನೆ ಸ್ವಾಮಿ. ಅದೇ ರೀತಿಯಾಗಿ ಸ್ವಾಮಿ ಪಿ.ಕೆ. ರವಿ ಅವ್ರನ್ನ ಆಶ್ವಾಸು, ಅವ್ರ ಬೇಡಿಕೆಗಳನ್ನ ನೀನ್ ನೆರವೇರಿಸಿಕೊಡು. ಆ ಮಗನಿಗೆ ಬೇಕಾಗಿರ್ತಕ್ಕಂತ ಬೇಡಿಕೆಗಳನ್ನ ನೀನ್ ಕೊಟ್ಟು, ಹೌದು ಸ್ವಾಮಿ, ಅವ್ರ ಕುಟುಂಬ ಮಕ್ಕಳನ್ನ ಆಶ್ವಾಸು. ಪದ್ಮಿನಿ ಅಕ್ಕಳ ಅವಳ ಕಾಲವನ್ನು ಸುಸ್ಥಪಡಿಸು ಸ್ವಾಮಿ. ಅವಳಿಗೆ ಬೇಕಾಗಿರ್ತಕ್ಕಂಥ ಆರೋಗ್ಯ ಭಾಗ್ಯವನ್ನ ಕೊಟ್ಟು ಸ್ವಾಮಿ. ಯಶವಂತನ ಆಶ್ವಾಸು ಸ್ವಾಮಿ. ಅದೇ ರೀತಿಯಾಗಿ ಇದರಲ್ಲಿ ಬಂದಿರತಕ್ಕಂತ ಪ್ರತಿಯೊಬ್ಬರನ್ನ ನೀನ್ ಹೆಸರಾಗಿ ಆಶ್ವಾಸು ಸ್ವಾಮಿ. ಅದು ಅಲ್ಲದೆ ಸ್ವಾಮಿ, ಈ ಒಂದು ಕಾರ್ಯಕ್ರಮ ನಡ್ಸ್ಕೊಂಡು ಹೋಗ್ತಕ್ಕಂತ ರಾಜ್ಯ ಸರ್ ಅವ್ರನ್ನ ಆಶ್ವಾಸು ಸ್ವಾಮಿ. ಹೌದು ಸ್ವಾಮಿ, ಅವರಿಗೆ ಇನ್ನೂ ಹೆಚ್ಚಿನ ಒಂದು ಬಲವನ್ನ ನೀನ್ ಅವ್ರು ಕೊಟ್ಟು ಕಾಪಾಡು ಸ್ವಾಮಿ. ಅವ್ರ ಕುಟುಂಬ ಮಕ್ಕಳನ್ನ ಆಶ್ವಾಸು, ಅವರ ಸೇವೆಯನ್ನ ಆಶ್ವಾಸು ಸ್ವಾಮಿ. ಅದೇ ರೀತಿಯಾಗಿ ಪ್ರತಿಯೊಬ್ಬ ಬೋಧಕರ ಸೇವಕರನ್ನ ಆಶ್ವಾಸಿ ಅವ್ರು ಮಾಡುವ ಎಲ್ಲಾ ಸೇವಾ ಕಾರ್ಯಕ್ರಮಗಳಲ್ಲಿ ನೀವಿದ್ದು ಆಶ್ವಾಸಿ ನಡೆಸ್ರಿ. ಈ ರಾತ್ರಿ ಸಮಯದಲ್ಲಿ ಕರ್ತನೆ ನಾವು ಊಟವನ್ನ ಮಾಡಿ ಮರಣದ ಹಾಸಿಗೆಯಲ್ಲಿ ಹೋಗುವಾಗ ಸ್ವಾಮಿ, ಈ ರಾಜ್ಯಂತೆ ಮಧ್ಯೆ ನೀನಾಗಿದ್ದುಕೊಂಡು ಕರ್ತನೆ ಸುಖವಾದ ನಿದ್ರೆಯನ್ನು ಕೊಂಡು ಬೆಳಗಿನ ಜಾವದಲ್ಲಿ ಕರ್ತನೆ ನಿನ್ನ ವಾಕ್ಯವನ್ನ ಕೇಳುತ್ತಾ ಆ ಒಂದು ಆತ್ಮೀಕ ವರಗಳನ್ನ ಹೊಂದಿ ಕರ್ತನೆ ನಮ್ಮ ದಿನನಿತ್ಯದ ಕಾರ್ಯದಲ್ಲಿ ನಾವು ತೊಡಲಿಕ್ಕೆ ನೀನೇ ಸಹಾಯ ನೀಡ್ತಾ ಬರ್ಬೇಕೆಂದು ಪ್ರಭು ಯೇಸುವೇ ನಿನ್ ಪಾದಕಡ್ಡ ಬಿದ್ದು ಕೇಳಾಗಿದ್ದೇನೆ ಸ್ವಾಮಿ. ಆಮೇನ್. ಆಮೇನ್. ಪರಲೋಕದ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದಲ್ಲಿ ಇರುವ ನಮ್ಮ ತಂದೆಯೇ, ನಾಮವು ಪರಿಶುದ್ಧವೆಂದೆಣಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಈ ಹೊತ್ತು ನಮಗೆ ದಯಪಾಲಿಸಿಕೊಡು. ನಮಗೆ ತಪ್ಪು ಮಾಡಿದವರನ್ನ ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನ ಕ್ಷಮಿಸು. ನಮ್ಮ ಅನುಶೋಧನೆಯೊಳಗೆ ಸೇರಿಸದೆ ಕೇಡಿನಿಂದ ತಪ್ಪಿಸು. ಯಾಕಂದರೆ ರಾಜ್ಯವು ಬಲವು ಮಹಿಮೆಯು ಸದಾಕಾಲ ನಿನ್ನದೇ ಸ್ವಾಮಿ. ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿಯು, ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಕೃಪೆಯು, ಪರಿಶುದ್ಧಾತ್ಮ ದೇವರ ಅನ್ಯೋನ್ಯತೆಯು, ಐಕ್ಯತೆಯು, ಸಹವಾಸವು ಇಂದು ಎಂದು ಸದಾ ಕಾಲವು ಕೂಡಿ ಬಂದಿರುವಂತಹ ದೇವ ಮಂದೆಯ ಸಂಗಡ, ಅವರ ಕುಟುಂಬ, ಮಕ್ಕಳು, ಬಂಧು ಬಳಗದವರ ಸಂಗಡ ಮಾಡುವಂತ ಸೇವೆ ಕೆಲಸ ಕಾರ್ಯಗಳ ಸಂಗಡ ಹೋಗೋಣ ಬರುಣಗಳಲ್ಲಿಯೂ ಸ್ವಾಮಿ, ಹಾಗೂ ಪ್ರಾರ್ಥನೆ ವಿಜ್ಞಾಪನೆಗಳಲ್ಲಿ ಸ್ವಾಮಿ, ಹಾಗೂ ಕರ್ತನೆ ಕೂಟಗಳಲ್ಲಿ ಭಾಗವಹಿಸಲಿಕ್ಕಿರುವಂತಹ ಬರಲಿಕ್ಕಾಗದೇ ಇರುವಂತಹ ಸಮಸ್ಯೆಗಳಿರತಕ್ಕಂಥ ಎಲ್ಲಾ ನಿನ್ನ ಭಕ್ತರ ಸಂಗಡ ಸದಾ ಕಾಲ ನೆಲೆಯಾಗಿರಲಿ ಸ್ವಾಮಿ. ಆಮೇನ್. ಈ ದಿನದ ಸಭಾಶಾಲೆಯ ಪಾಠವನ್ನ ಸವಿವರವಾಗಿ ತಿಳಿಸಿಕೊಟ್ಟಂತ ಬೋಧಕರಾದ ಎಸ್ ಟಿ ಸಾಲಮನ್ ರವರಿಗೂ, ಪ್ರಾರಂಭದ ಪ್ರಾರ್ಥನೆಯನ್ನ ಮಾಡಿದಂತಹ ಸಹೋದರಿ ವರಲಕ್ಷ್ಮಿ ಅವರಿಗೂ, ಅಂತ್ಯದ ಪ್ರಾರ್ಥನೆಯನ್ನ ಮಾಡಿದಂತಹ ಹಿರಿಕರಾದ ಮಾಲಾ ಹೊಸ್ಮನಿ ಅವರಿಗೂ, ಅಂತ್ಯಾಶೀರ್ವಾದದಲ್ಲಿ ನಡೆಸಿದ ಬೋಧಕರಾದ ಎಂ ರಾಜೂರ್ ಅವರಿಗೂ, ನಮ್ಮ ಕನ್ನಡ ಅಂತಾರಾಷ್ಟ್ರೀಯ ಸಭಾಶಾಲೆಯಲ್ಲಿ ಕೂಡಿ ಬಂದಿರತಕ್ಕಂತ ಎಲ್ಲ ಕುಟುಂಬದ ಮಕ್ಕಳಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ಧನ್ಯವಾದಗಳನ್ನ ಸಲ್ಲಿಸ್ತೇನೆ. ಮತ್ತೆ ನಾಳೆ ಬೆಳಿಗ್ಗೆ ನಾವು ಕನ್ನಡ ಎಚ್ಚರವಾಗಿದ್ದು ಪ್ರಾರ್ಥನೆಯಲ್ಲಿ ಕೂಡಿ ಬರುವ ಎಲ್ಲರಿಗೂ ಶುಭರಾತ್ರಿ. ಎಲ್ರಿಗೂ ವಂದನೆಗಳು.